ಹಾಯ್ ಕಲೀಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ. ನಾವು ಇವಾಗ ಆರ್ಥೋಗ್ರಾಫಿಕ್ ವ್ಯೂಸ್ನ ಯಾವ ಥರ ಡ್ರಾ ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮಗೆ ಐಸೋಮೆಟ್ರಿಕ್ ವ್ಯೂನ ಯಾವ ಥರ ಡ್ರಾ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟು. ಹಂಗಾಗಿ ಅದನ್ನು ಕೂಡ ನಾನು ಡ್ರಾ ಮಾಡಿ ತೋರಿಸ್ತಾ ಇದ್ದೇನೆ. ಅದರ ಜೊತೆಗೆ ನಿಮಗೆ ಎಕ್ಸಾಮಲ್ಲಿ ಯಾರು ಕೂಡ ಐಸೋಮೆಟ್ರಿಕ್ ವ್ಯೂನ ಡ್ರಾ ಮಾಡಿ ಅಂತ ಕೇಳೋದಿಲ್ಲ. ಅದು ಸಿಲೆಬಸ್ ಅಲ್ಲಿ ಇದೆ. ಸಿಂಪಲ್ ವ್ಯೂಸ್ಗೆ ನೀವು ಆರ್ಥೋಗ್ರಾಫಿಕ್ ವ್ಯೂಸ್ನ ನೋಡಿಕೊಂಡು ಐಸೋಮೆಟ್ರಿಕ್ ವ್ಯೂನ ಡ್ರಾ ಮಾಡಬೇಕು. ಬಟ್ ಇವಾಗ ನಾವು ಡ್ರಾ ಮಾಡೋಂಥದ್ದು ಐಸೋಮೆಟ್ರಿಕ್ ವ್ಯೂನ ಕೊಡ್ತಾರೆ ಕ್ವೆಶ್ಚನ್ ಪೇಪರ್ ಅಲ್ಲಿ. ಅದಕ್ಕೆ ನೀವು ಆರ್ಥೋಗ್ರಾಫಿಕ್ ವ್ಯೂಸ್ ಅನ್ನ ಡ್ರಾ ಮಾಡಬೇಕು. ಆ ಡ್ರಾ ಮಾಡಬೇಕಾದ್ರೆ ಅದನ್ನ ಐಸೋಮೆಟ್ರಿಕ್ ವ್ಯೂನ ನೀವು ಯಾವ ತರ ವ್ಯೂ ಅಂದ್ರೆ ಅಸಂಪ್ಷನ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇವಾಗ ಐಸೋಮೆಟ್ರಿಕ್ ವ್ಯೂನ ಕೂಡ ಡ್ರಾ ಮಾಡಿ ನಿಮಗೆ ಆರ್ಥೋಗ್ರಾಫಿಕ್ ವ್ಯೂನ ಹೇಳ್ಕೊಡ್ತಾ ಇದ್ದೇನೆ. ಹಂಗಾಗಿ ಒಂದ್ ಸ್ವಲ್ಪ ಗಮನ ಇಟ್ಟು ನೋಡಿ ಡ್ರಾ ಮಾಡ್ರಿ. ತಪ್ಪುಗಳನ್ನ ಡ್ರಾ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ನೀವು ಗಮನ ಇಟ್ಟರೆ ಇದಷ್ಟು ಈಸಿ ಬೇರೆ ಯಾವ ಸಬ್ಜೆಕ್ಟ್ ಇರೋದಿಲ್ಲ. ನೋಡಿ, ಫಸ್ಟ್ ಐಸೋಮೆಟ್ರಿಕ್ ವ್ಯೂನ ನೋಡೋಣ. ಅದು ಬ್ಲಾಕ್ ನಿಮಗೆ ತೋರಿಸ್ತೇನೆ ನಾನು. ಆ ಬ್ಲಾಕ್ಗೆ ಎಷ್ಟು ಇರಬೇಕು, ಏನು ಡೈಮೆನ್ಷನ್ಸ್ ಅನ್ನೋದನ್ನ ನೀವು ಐಸೋಮೆಟ್ರಿಕ್ ವ್ಯೂನ ಡ್ರಾ ಮಾಡಬೇಕಾದ್ರೆ ಫಸ್ಟ್ ನೋಡಿ, ಈ ತರ ಸೆಟ್ ಸ್ಕ್ವೇರ್ಸ್ ನಿಮ್ಮ ಹತ್ರ ಇರಬೇಕು. ಸೆಟ್ ಸ್ಕ್ವೇರ್ಸ್ ಎಲ್ಲರ ಹತ್ರ ಇದೆ ಅನ್ಕೊಳ್ತೀನಿ ನಾನು. ನೋಡಿ, ಈ ಸೆಟ್ ಸ್ಕ್ವೇರ್ಸ್ ಇಟ್ಕೊಂಡು ಫಸ್ಟ್ ನಾವು ಲೈನ್ಸ್ 30 ಡಿಗ್ರಿ ಲೈನ್ಸ್ ಡ್ರಾ ಮಾಡ್ಕೊಳ್ಳೋಣ. ನೋಡಿ, 30 ಡಿಗ್ರಿ ಲೈನ್ಸ್ ಹೆಂಗ್ ಡ್ರಾ ಮಾಡ್ಬೇಕಂದ್ರೆ ಈ ರೀತಿ ಸೆಟ್ ಸ್ಕ್ವೇರ್ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನೋಡಿ, ಈ ತರ ಒಂದು 30 ಡಿಗ್ರಿ ಲೈನ್ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಅದೇ ರೀತಿ ಇದನ್ನ ಶಿಫ್ಟ್ ಮಾಡಿ ಈ ಕಡೆಗೆ ಶಿಫ್ಟ್ ಮಾಡಿ ಇಲ್ಲಿಂದ ಒಂದು 30 ಡಿಗ್ರಿ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಮತ್ತೆ ಇದನ್ನ ಈ ರೀತಿ ಇಟ್ಕೊಂಡು 90 ಡಿಗ್ರಿ ಇಟ್ಕೊಂಡು ಇಲ್ಲಿಂದ ಒಂದು ಲೈನ್ ಅನ್ನ ಡ್ರಾ ಮಾಡ್ತೇನೆ. ನೋಡಿ, ಈ ತರ ಲೈನ್ ಡ್ರಾ ಮಾಡಿದ್ಮೇಲೆ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಇದಕ್ಕೆ ಲೆಂತ್ ಕೊಟ್ಟಿದ್ದಾನೆ. ಎಷ್ಟು ಅಂತ ನಿಮ್ಗೆ ನಾನು ಡ್ರಾ ಮಾಡಿ ತೋರಿಸ್ತೇನೆ. ಒಂದ್ ಸೈಡ್ 90 ಕೊಟ್ಟಿದ್ದಾನೆ, ಒಂದ್ ಸೈಡ್ 45 ಅಂತ ಕೊಟ್ಟಿದ್ದಾನೆ. ಹಂಗಾಗಿ 90 ಅನ್ನೋದ್ರಿಂದ ನಾನು ಈ ಲೈನ್ ಇನ್ನ ಎಕ್ಸ್ಟೆಂಡ್ ಮಾಡ್ತೇನೆ. ನೋಡಿ, ಒಂದು ಕಡೆಗೆ 45 ಕೊಟ್ಟಿದ್ದಾನೆ, ಒಂದು ಕಡೆಗೆ 90 ಕೊಟ್ಟಿದ್ದಾನೆ. ನೋಡಿ, 90 ಲೈನ್ ಈ ರೀತಿ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇನೆ. ಇದ್ರ ಮೇಲೆ 90 mm ಮಾರ್ಕ್ ಮಾಡಬೇಕು. ಮತ್ತೆ ಈ ಕಡೆಗೆ 10 mm ಕೊಟ್ಟಿದ್ದಾರೆ, 10 mm ಮಾರ್ಕ್ ಮಾಡಿ ಈ ಕಡೆಗೆ 45 ಮಾರ್ಕ್ ಮಾಡಬೇಕು. ಇಲ್ಲಿ 45 mm ಮಾರ್ಕ್ ಮಾಡ್ತಾ ಇದ್ದೇನೆ. ನೋಡಿ, 45ಗೆ ಒಂದು ಇಲ್ಲಿ 10 mm, ಈ ಕಡೆಗೆ ಟೋಟಲ್ 90 mm ಮಾರ್ಕ್ ಮಾಡ್ಕೊಳ್ರಿ. ಈ 90 mm ಗೆ 30 ಡಿಗ್ರಿ ಲೈನ್ಸ್ ಹೆಂಗ್ ಡ್ರಾ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, ಮತ್ತೆ ಸೆಟ್ ಸ್ಕ್ವೇರ್ ಇದೇ ರೀತಿ ಇಟ್ಕೋಬೇಕು 30 ಡಿಗ್ರಿ. ನೋಡಿ, ಸೆಟ್ ಸ್ಕ್ವೇರ್ ಈ ರೀತಿ ಇಟ್ಕೊಂಡು ಈ ರೀತಿ ಮೂವ್ ಮಾಡಿದ್ರೆ ಇಲ್ಲಿ ಲೈನ್ ಬರುತ್ತೆ. ಇಲ್ಲಿಂದ ಒಂದು ಪ್ಯಾರಲ್ ಲೈನು. ನೋಡಿ, ಇದನ್ನ ಮತ್ತೆ ಇಂಕ್ರೀಸ್ ಮಾಡಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ಒಂದು ಪ್ಯಾರಲ್ ಲೈನ್ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಈ ಲೈನ್ಸ್ ಮೇಲೆ ಎಷ್ಟು mm ಮಾರ್ಕ್ ಮಾಡಬೇಕು ಇದನ್ನ ಹಂಗೆ ನಾನು ಎಕ್ಸ್ಟೆಂಡ್ ಮಾಡ್ತೇನೆ. ನೋಡಿ, ಈ ರೀತಿ ಎಕ್ಸ್ಟೆಂಡ್ ಮಾಡ್ತೇನೆ. ಇದರ ಮೇಲೆ ಟೋಟಲ್ 90 mm ಕೊಟ್ಟಿರೋದ್ರಿಂದ ಇದನ್ನ ಹೀಗೆ ಎಕ್ಸ್ಟೆಂಡ್ ಮಾಡ್ತೇನೆ. ಇಲ್ಲಿಂದ 10 mm ಲೈನ್ ಕೊಟ್ಟಿದ್ದಾರೆ, ಇಲ್ಲಿಂದ 90 ಡಿಗ್ರಿ ಲೈನ್ ಒಂದನ್ನ ಡ್ರಾ ಮಾಡ್ತೇನೆ. ಇಲ್ಲಿ ಕೂಡ 10 mm ಲೈನ್ ಕೊಟ್ಟಿರೋದ್ರಿಂದ ಇಲ್ಲಿ ಲೈನ್ ಡ್ರಾ ಮಾಡ್ತೇನೆ. ಇವೆರಡು ಕೂಡ ಇಲ್ಲಿ ಕ್ರಾಸ್ ಆಗುತ್ತೆ, ಈ ರೀತಿ ಬರುತ್ತೆ. ಇದಕ್ಕೆ ಬೇಕಾದ್ರೆ ನಾವು ಫಸ್ಟ್ ಬಾಕ್ಸ್ ಮಾಡ್ಕೋಬಹುದು. ಬಾಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, ಇಲ್ಲಿ ನಮ್ಗೆ ಟೇಪರ್ ಕೊಟ್ಟಿದ್ದಾರೆ. ಟೇಪರ್ ಕೊಟ್ಟಿರೋದ್ರಿಂದ ನಾವು 30 ಡಿಗ್ರಿ ಲೈನ್ಸ್ ಹೆಂಗೆ ನಾವು ಬ್ರೇಕ್ ಮಾಡ್ಕೊಂಡು ಅಂದ್ರೆ ಬ್ಯಾಕ್ ಸೈಡ್ ಇಂದ 10 mm ಮತ್ತೆ 15. ನೋಡಿ, ಇಲ್ಲಿಂದ 10 mm ಮಾರ್ಕ್ ಮಾಡ್ಕೊಳ್ರಿ, ಇಲ್ಲಿಂದ 15 mm ಮಾರ್ಕ್ ಮಾಡ್ಕೊಳ್ರಿ. ಟೋಟಲ್ ಈ ಕಡೆಗೆ 45 ಇರುತ್ತೆ. 45 ಇಲ್ಲಿ ನಮ್ಗೆ 20 ಬಿಟ್ರೆ ಈಗ 15 10 ಇರುತ್ತೆ. ಈ ಪಾಯಿಂಟ್ ಅಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ನೋಡಿ, 90 ಡಿಗ್ರಿಗೆ 2 ಲೈನ್ ಡ್ರಾ ಮಾಡ್ತೇನೆ. ಇಲ್ಲಿ 90 ಡಿಗ್ರಿ ಲೈನ್ ನಾವೇನು ಡ್ರಾ ಮಾಡಿದ್ರು ಇವಾಗ 30 ಡಿಗ್ರಿ ಲೈನ್ ಕರೆಕ್ಟ್ ಆಗಿ ನೋಡಿ, ಇದು 30 ಡಿಗ್ರಿ ಲೈನ್ ಇದೆ. ಈ ಲೈನ್ಗೆ ಕರೆಕ್ಟ್ ಆಗಿ ಈ ರೀತಿ ನಾವು ಸೆಟ್ ಮಾಡಿ ಇದನ್ನ ಈ ರೀತಿ 90 ಡಿಗ್ರಿ ಇಟ್ಕೊಳ್ಳೋದನ್ನ ನೋಡಿ, ಇಲ್ಲಿಂದ ಒಂದು ಪ್ಯಾರಲ್ ಲೈನ್ ಡ್ರಾ ಮಾಡ್ತೇನೆ. ಅದೇ ತರ ಇಲ್ಲಿಂದ ಒಂದು ಪ್ಯಾರಲ್ ಲೈನ್ ಡ್ರಾ ಮಾಡ್ತೇನೆ. ನೋಡಿ, ಈ ತರ ಲೈನ್ ಡ್ರಾ ಮಾಡಿದ್ಮೇಲೆ ಇದನ್ನ 30 ಡಿಗ್ರಿ ಪ್ಯಾರಲ್ ಆಗಿ ಇಲ್ಲಿಂದ ನಾನು 30 ಡಿಗ್ರಿ ಲೈನ್ ಡ್ರಾ ಮಾಡ್ತೇನೆ. ಈ 30 ಡಿಗ್ರಿ ಲೈನ್ಗೆ ಪ್ಯಾರಲ್ ಆಗಿ ಈ ಪಾಯಿಂಟ್ ನಿಮಗೆ ಮೂವ್ ಮಾಡಿ
ಇದ್ರ ಮೇಲೆ ಕೂಡ 20ನ ಮಾರ್ಕ್ ಮಾಡ್ತೇನೆ ನಾನು. ಇಲ್ಲಿ 20ನ ಮಾರ್ಕ್ ಮಾಡಿ ಮತ್ತೆ 6 ಸ್ಕ್ವೇರ್ ನ ಇದಕ್ಕೆ ಪ್ಯಾರಲ್ ಆಗಿ ಇಟ್ಕೊಂಡು ನೋಡಿ, ಇದಕ್ಕೆ ಪ್ಯಾರಲ್ ಆಗಿ ಇಟ್ಕೊಂಡು ಇಲ್ಲಿಂದ 90 ಡಿಗ್ರಿ ಲೈನ್ ನ ಡ್ರಾ ಮಾಡ್ತೇನೆ. ನೋಡಿ ಈ ತರ ಲೈನ್ ಬರುತ್ತೆ. ಈ ಲೈನ್ ಬಂದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, ಇದರ ಮೇಲೆ ಹೈಟ್ ಕೊಡ್ತಾನೆ. ಹೈಟ್ ಎಷ್ಟು ಕೊಡ್ತಾನೆ ಅಂದ್ರೆ ಈ 10 mm ಮಾರ್ಕ್ ಮಾಡಿದ್ಮೇಲೆ ನಮ್ಗೆ 40 mm ಅಂತ ಕೊಡ್ತಾನೆ. ನೋಡಿ 10 mm ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದೀವಿ. ಇಲ್ಲಿ 40 mm ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. 40 mm ಮಾರ್ಕ್ ಮಾಡಿ ಈ ತರ 30 ಡಿಗ್ರಿ ಪ್ಯಾರಲ್ ಆಗಿ ಇಲ್ಲಿಂದ ಒಂದು ಲೈನು ನೋಡಿ, ಈ ರೀತಿ ಒಂದು ಲೈನು, ಇದಕ್ಕೆ ಹಾರಿಜಾಂಟಲ್ ಆಗಿ ಈ ತರ ಪ್ಯಾರಲ್ ಆಗಿ ಇಲ್ಲಿಂದ ಒಂದು ಲೈನು, ಅದೇ ತರ ಇಲ್ಲಿಂದ ಕೂಡ ಒಂದು ಲೈನು ನೋಡಿ. ಇವುಗಳನ್ನ ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ಕೂಡ 90 ಡಿಗ್ರಿ ಪ್ಯಾರಲ್ ಆಗಿ ನೋಡಿ, ಈ ರೀತಿ ನಾವು 90 ಡಿಗ್ರಿ ಪ್ಯಾರಲ್ ಸೆಟ್ ಮಾಡಿ ಇಲ್ಲಿಂದ ಕೂಡ ನಾವು ಲೈನ್ ಅನ್ನ ಡ್ರಾ ಮಾಡ್ತಾ 45 ಮಾರ್ಕ್ ಮಾಡಿ ಈ ತರ ಕಟ್ ಆಗುತ್ತೆ. ಇದೇ ಲೈನ್ಗೆ 90 ಡಿಗ್ರಿ ಪ್ಯಾರಲ್ ಆಗಿ ನೋಡಿ ಈ ತರ ಆಗ್ತದೆ. ಇಲ್ಲಿಂದ ಒಂದು ಬಾಕ್ಸ್ ಬರುತ್ತೆ. ಈ ಲೈನ್ ಅನ್ನ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ನೋಡಿ 30 ಡಿಗ್ರಿ ಪ್ಯಾರಲ್ ಆಗಿ ಈ ತರ ಬಾಕ್ಸ್ ಅನ್ನ ಮಾಡ್ಕೋಬೇಕು. ಇದು ನಿಮಗೆ ಗೊತ್ತಾಗ್ತಾ ಇರಬಹುದು ಬಾಕ್ಸ್ ಯಾವ ತರ ಬರುತ್ತೆ ಅಂತ. ಇದು ಇಲ್ಲಿಂದ ನಾವು ಜಾಯಿಂಟ್ ಮಾಡಿದ್ರೆ ನೋಡಿ, ಇದು ಒಂದು ನಮಗೆ ಒಂದು ರೆಕ್ಟಾಂಗ್ಯುಲರ್ ಬಾಕ್ಸ್ ಮೇಲೆ ಒಂದು ವರ್ಟಿಕಲ್ ಸ್ಟ್ಯಾಂಡ್ ಇದ್ದಂಗೆ ಕಾಣಿಸ್ತಾ ಇದೆ ನಮಗೆ. ಇವಾಗ ಏನ್ ಮಾಡಬೇಕು ಅಂತಂದ್ರೆ ಇದಕ್ಕೆ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. ಎಷ್ಟು ಅಂತಂದ್ರೆ 50 mm ಅಂತ ಕೊಟ್ಟಿದ್ದಾರೆ. ಹಂಗಾಗಿ ಇದು ಟೋಟಲ್ 90 mm ಇರುತ್ತೆ. 90 mm ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ 90 ಅಲ್ಲಿ ಸೆಂಟರ್ 50 mm ಇದೆ. 50 mm ಮೈನಸ್ ಮಾಡಿದ್ರೆ ಇದು 40 ಉಳಿಯುತ್ತೆ. 40 ಅಲ್ಲಿ 2 ಇಂದ ಡಿವೈಡ್ ಮಾಡಿದ್ರೆ 20 ನೋಡಿ, ಇಲ್ಲಿಂದ 20 mm, ಇಲ್ಲಿಂದ 20 mm ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈ 20 ನ ಮಾರ್ಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ಈ ರೀತಿ ಇದಕ್ಕೆ ಪ್ಯಾರಲ್ ಆಗಿ 20 mm ಡ್ರಾ ಮಾಡಿ ಇದಕ್ಕೆ ಪ್ಯಾರಲ್ ಆಗಿ ನಾವು ಲೈನ್ ಅನ್ನ ಡ್ರಾ ಮಾಡಿದ್ರೆ ನೋಡಿ, ಇದಕ್ಕೆ ಸಮಾಂತರವಾಗಿ ಹಾಕೋಬೇಕು. ನೋಡಿ ನಾನು ಏನ್ ಮಾಡಿದ್ದೇನೆ, ಇಲ್ಲಿಂದ 20 mm ಮಾರ್ಕ್ ಮಾಡಿದ್ದೇನೆ. 20 mm ಮಾರ್ಕ್ ಮಾಡಿ ಈ ರೀತಿ 30 ಡಿಗ್ರಿಯಲ್ಲಿ ಇಲ್ಲಿ ಲೈನ್ ಅನ್ನ ಡ್ರಾ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇದನ್ನೇ ಹಿಂಗೆ ಮೂವ್ ಮಾಡಿ ಇಲ್ಲಿ ಬಂದಾಗ ಇಲ್ಲಿಂದ ಕೂಡ ಒಂದು ಲೈನ್ ಅನ್ನ ಡ್ರಾ ಮಾಡಿದ್ರೆ ಇವಾಗ ಪೋರ್ಷನ್ ಹೀಗಿರುತ್ತೆ. ಇದನ್ನ ನಾವು ಜಾಯಿನ್ ಮಾಡಬೇಕು. ನೋಡಿ ಪೇಪರ್ ಪೋರ್ಷನ್ ಇದೆಲ್ಲ ನಮಗೆ ಲೈನ್ ಇಂಪಾರ್ಟೆಂಟ್, ಈ ಲೈನ್ ಇಂಪಾರ್ಟೆಂಟ್ ನೋಡಿ, ಈ ಪೋರ್ಷನ್ ಮತ್ತೆ ಇಲ್ಲಿಂದ ಇಲ್ಲಿಗೆ, ಅದೇ ತರ ಈ ಪೋರ್ಷನ್ ಇಂದ ಇಲ್ಲಿಗೆ, ಇದು ನಮಗೆ ಇಂಪಾರ್ಟೆಂಟ್ ಆಗಿದೆ ಅಂತ ಪೋರ್ಷನ್ ಹಿಂಗ್ ಕಾಣಿಸುತ್ತೆ. ಇದೆಲ್ಲ ಕೂಡ ಏನು ನಮ್ಗೆ ಕಾಣಿಸೋದಿಲ್ಲ, ಅದಕ್ಕೆ ಅದು ಲೈಟ್ ಆಗಿದೆ. ಅದು ಇಷ್ಟು ಮಾತ್ರ ನಮ್ಗೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ನೋಡಿ ಇದೆಲ್ಲ ಇವಾಗ ಡ್ರಾ ಮಾಡಿದ್ದೀವಿ. ಇಲ್ಲಿಂದ ಆಚೆಗೆ ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸಿಲಿಂಡರ್ ನ ಡ್ರಾ ಮಾಡಬೇಕು. ಸಿಲಿಂಡರ್ ನ ಡ್ರಾ ಮಾಡ್ಬೇಕಂದ್ರೆ ಇಲ್ಲಿ ಡೈಮೆನ್ಷನ್ಸ್ ಕೊಡ್ತಾರೆ. ನೋಡಿ ನಮ್ಗೆ ಎಷ್ಟು ಕೊಟ್ಟಿದ್ದಾನಪ್ಪ ಅಂತಂದ್ರೆ ಟೋಟಲ್ ಇಲ್ಲಿಂದ ಹೈಟ್ 40 mm, ಫ್ರಮ್ ಬಾಟಮ್ ಇಂದ 40 mm ಕೊಟ್ಟಿದ್ದಾನೆ. 40 mm ಗೆ ಸಿಲಿಂಡರ್ ವಿಡ್ತ್ ಬಂದ್ಬಿಟ್ಟು ಟೋಟಲ್ 40 mm ಅಂತ ಕೊಡ್ತಾನೆ. ಇಲ್ಲಿಂದ 5, ಇಲ್ಲಿಂದ ಬ್ಯಾಕ್ ಸೈಡ್ 5 ಹೋಗುತ್ತೆ, 5 20, ಇನ್ನ 20, ಇಲ್ಲಿಂದ ಈ ಕಡೆಗೂ ಕೂಡ 20 ಬರುತ್ತೆ. ನೋಡಿ ಆ 20 ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಎಕ್ಸಾಕ್ಟ್ 5 mm ತಗೋಬೇಕಂದ್ರೆ ಇಲ್ಲಿಂದಾನೆ ಸೆಂಟರ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡಿದ್ರೆ 45 ಅನ್ನೋ ಬರುತ್ತೆ. ನೋಡಿ 45 ಮಾರ್ಕ್ ಮಾಡಿದ್ವಿ ನಾವು ಅಂತಂದ್ರೆ ಇಲ್ಲಿಗೆ 45 mm ಬರುತ್ತೆ. ಈ 45 mm ಅಲ್ಲಿ ಈ 30 ಡಿಗ್ರಿ ಪ್ಯಾರಲ್ ಆಗಿ ನೋಡಿ, 30 ಡಿಗ್ರಿ ಪ್ಯಾರಲ್ ಆಗಿ ಈ ತರದೊಂದು ಆಕ್ಸಿಸ್ ಅನ್ನ ನಾನು ಡ್ರಾ ಮಾಡ್ತೇನೆ. ಜಸ್ಟ್ ಅಬ್ಸರ್ವ್ ಮಾಡಿ, ಈ ತರ ಒಂದು ಆಕ್ಸಿಸ್ ಅನ್ನ ಡ್ರಾ ಮಾಡ್ತೇನೆ. ಇಲ್ಲಿಂದ ಇಲ್ಲಿಗೆ 45, ಈ 45 ಅಲ್ಲಿ ನಾನು ಈ ತರ ಸೆಂಟರ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತಾ ಇದ್ದೇನೆ. ನಿಮ್ಗೆ ಸ್ವಲ್ಪ ಕಲರ್ ನ ಚೇಂಜ್ ಮಾಡಿ ಡ್ರಾ ಮಾಡಿ ತೋರಿಸ್ತೇನೆ. ನೋಡಿ ಇಲ್ಲಿಂದ ಇವಾಗ ನಾನು ಇಲ್ಲಿಂದ ಇದು 40 mm ತಗೊಂಡಿದ್ದೇನೆ. ಇದು ಟೋಟಲ್ 50 mm ಇದೆ. ಬಟ್ ನಾನು ಮಾರ್ಕ್ ಮಾಡ್ತಾ ಇರೋದು ಇಲ್ಲಿಂದ 40 mm, ಇಲ್ಲಿಂದ 40 mm ನ ತಗೊಂಡು ನಾನು ಮಾರ್ಕ್ ಮಾಡ್ತಾ ಇದ್ದೇನೆ. ಈ ಪಾಯಿಂಟ್ ಅಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಈ 30 ಡಿಗ್ರಿ ಪ್ಯಾರಲ್ ಆಗಿ ಇಲ್ಲಿಂದ ಒಂದು ಆಕ್ಸಿಸ್ ನೋಡಿ, ಈ ತರ ಒಂದು ಆಕ್ಸಿಸ್, ಈ ಆಕ್ಸಿಸ್ ಇರುತ್ತೆ. ಇಲ್ಲಿ ಈ ತರದ್ದು ಒಂದು ಆಕ್ಸಿಸ್ ಅನ್ನ ಡ್ರಾ ಮಾಡಿರ್ತೇನೆ. ಈ ಆಕ್ಸಿಸ್ ಗೆ ಇದಕ್ಕೆ ಡಯಾಮೀಟರ್ ಕೊಟ್ಟಿದ್ದಾನೆ. ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾನಪ್ಪ ಅಂತಂದ್ರೆ ಇದಕ್ಕೆ ಡಯಾಮೀಟರ್ 40 mm ಅಂತ ಕೊಟ್ಟಿದ್ದಾನೆ. ನೋಡಿ ಇಲ್ಲಿಂದ ಈ ಕಡೆಗೆ 20, ಈ ಕಡೆಗೆ 20, ಈ ಕಡೆಗೂ 20, ಈ ಕಡೆಗೂ 20 ಮಾರ್ಕ್ ಮಾಡ್ತೇನೆ.
4 ಕಡೆಗೆ 20 mm ಅನ್ನ ಮಾರ್ಕ್ ಮಾಡಿದ್ದೇನೆ. ಇವಾಗ ಸೆಟ್ ಸ್ಕ್ವೇರ್ ಅಲ್ಲಿ ಇದೇ ತರ ಪ್ಯಾರಲಲ್ ಲೈನ್ಸ್ ಅನ್ನ ಡ್ರಾ ಮಾಡ್ತೇನೆ. ಜಸ್ಟ್ ನೋಡಿ, ಪ್ಯಾರಲಲ್ ಲೈನ್ಸ್ ಹೆಂಗ್ ಡ್ರಾ ಮಾಡ್ಬೇಕಪ್ಪ ಅಂತಂದ್ರೆ ಈ ರೀತಿ 30 ಡಿಗ್ರಿ ಲೈನ್ಸ್ ಅನ್ನ ಯೂಸ್ ಮಾಡಬೇಕು. ಲೈನ್ಸ್ ಅನ್ನ ಯೂಸ್ ಮಾಡಿ ನೋಡಿ, 30 ಡಿಗ್ರಿ ಪ್ಯಾರಲಲ್ ಆಗಿ ಇಲ್ಲಿಂದ ಒಂದು ಲೈನು ನೋಡಿ, ಈ ರೀತಿ 30 ಡಿಗ್ರಿ ಪ್ಯಾರಲಲ್ ಆಗಿ ಇಲ್ಲಿಂದ ಒಂದು ಲೈನು, ಇದನ್ನ 90 ಡಿಗ್ರಿ ಇಟ್ಕೊಂಡು ಈ ಪಾಯಿಂಟ್ ಇಂದ ಒಂದು ಲೈನು, ನೆಕ್ಸ್ಟ್ ಅದೇ ತರ ಇಲ್ಲಿ ಕೂಡ 90 ಡಿಗ್ರಿ ಇಟ್ಕೊಂಡು ಇಲ್ಲಿಂದ ಒಂದು ಲೈನು ನೋಡಿ, ಈ ತರ ಬಾಕ್ಸ್ ಇಲ್ಲಿಂದ ಮತ್ತೆ 30 ಡಿಗ್ರಿ ಪ್ಯಾರಲಲ್ ಆಗಿ ಈ ಲೈನ್ಗೆ ಪ್ಯಾರಲಲ್ ಆಗಿ ಇಲ್ಲಿಂದ ಲೈನ್ ನ ಡ್ರಾ ಮಾಡಿದ್ರೆ ಇಲ್ಲಿ ಈ ಕಲರ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ, ಈ ತರ ಬಾಕ್ಸ್ ಬರ್ತಾ ಇದೆ ನೋಡಿ, 2 ಮೀಟ್ ಆಗುತ್ತೆ. ಈ ತರ ಬಾಕ್ಸ್ ಬರ್ತಾ ಇದೆ. ಈ ಬಾಕ್ಸ್ ಒಳಗಡೆ ಇವಾಗ ಲಾಂಗ್ ಕಾರ್ನರ್ ನ ಜಾಯಿನ್ ಮಾಡೋಣ. ಮತ್ತೆ ಶಾರ್ಟ್ ಕಾರ್ನರ್ ಇಂದ ಸೆಂಟರ್ ಪಾಯಿಂಟ್, ಇಲ್ಲಿಂದ ಕೂಡ ಸೆಂಟರ್ ಪಾಯಿಂಟ್, ಇಲ್ಲಿಂದ ಇಲ್ಲಿ ರೇಡಿಯಸ್ ತಗೊಂಡ್ರೆ ಈ ಆರ್ಕ್ ಬರುತ್ತೆ. ನೆಕ್ಸ್ಟ್ ಈ ಪಾಯಿಂಟ್ ಇಂದ ಇಲ್ಲಿ ರೇಡಿಯಸ್ ತಗೊಂಡ್ರೆ ಈ ಆರ್ಕ್ ಬರುತ್ತೆ. ನೆಕ್ಸ್ಟ್ ಈ ಪಾಯಿಂಟ್ ಇಂದ ಇಲ್ಲಿ ರೇಡಿಯಸ್ ತಗೊಂಡ್ರೆ ಈ ಆರ್ಕ್ ಬರುತ್ತೆ. ನೆಕ್ಸ್ಟ್ ಈ ಪಾಯಿಂಟ್ ಇಂದ ಇಲ್ಲಿ ರೇಡಿಯಸ್ ತಗೊಂಡ್ರೆ ಈ ಆರ್ಕ್ ಬರುತ್ತೆ. ಈ ತರ ಎಲಿಪ್ಸ್ ಅನ್ನ ಡ್ರಾ ಮಾಡಬೇಕು. ಈ ತರ ಎಲಿಪ್ಸ್ ಅನ್ನ ಡ್ರಾ ಮಾಡಿದ್ಮೇಲೆ ಏನ್ ಮಾಡ್ಬೇಕಂದ್ರೆ ಫೈನಲಿ ನಾವು ಫಿನಿಶಿಂಗ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಇವಾಗ ಈ ಸಿಲಿಂಡರ್ ಇಂದ ಇದಕ್ಕೆ ಎಷ್ಟಿರುತ್ತೆ ಲೆಂತ್ ಎಷ್ಟಿರುತ್ತಪ್ಪ ಅಂತಂದ್ರೆ ನಮ್ಗೆ ಇದು 20 mm. ಹಾಗಾಗಿ ನಾವು ಕೂಡ ಇಲ್ಲಿ ಹೇಗ್ ಮಾರ್ಕ್ ಮಾಡ್ಬೇಕಂದ್ರೆ ಈ ಆರ್ಕ್ ನ ಇಲ್ಲಿ ಡ್ರಾ ಮಾಡ್ಬೇಕು, ಕಟ್ ಮಾಡ್ಬೇಕಾಗಿರೋದ್ರಿಂದ ಇಲ್ಲಿ 30 ಡಿಗ್ರಿ ಪ್ಯಾರಲಲ್ ಲೈನ್ ನ ಡ್ರಾ ಮಾಡ್ತೇನೆ ನೋಡಿ. ಯಾವ 30 ಡಿಗ್ರಿ ಅಂತಂದ್ರೆ ಈ ರೀತಿ 30 ಡಿಗ್ರಿ, ಈ 30 ಡಿಗ್ರಿಗೆ ನಾನು ಇಲ್ಲಿಂದ ಪ್ಯಾರಲಲ್ ಆಗಿ ಡ್ರಾ ಮಾಡಿದ್ರೆ ಈ ತರದ್ದು ಒಂದು ಲೈನ್ ಬರುತ್ತೆ. ಈ ಲೈನ್ ಮೇಲೆ ಎಷ್ಟು ಮಾರ್ಕ್ಸ್ ಮಾಡಬೇಕು ನೋಡಿ, ಈ ಪಾಯಿಂಟ್ ಇಂದ ಕೂಡ ಒಂದು ಲೈನ್ ನ ಡ್ರಾ ಮಾಡ್ತೇನೆ. ನೆಕ್ಸ್ಟ್ ಈ ಪಾಯಿಂಟ್ ಇಂದ ಕೂಡ ಒಂದು ಲೈನ್ ನ ಡ್ರಾ ಮಾಡ್ತೇನೆ. ಈ ಸಿಲಿಂಡರ್ ಲೆಂತ್ ಕೇಳಿದ್ರೆ ನಿಮಗೆ 40 mm ಕೇಳಿದ್ದಾನೆ. 40 mm ಕೇಳಿದ್ರಿಂದ ನಾವು ಈ ಪೋರ್ಷನ್ ಗೆ 20 ಇದೆ, ಹಾಗಾಗಿ ಇದರ ಮೇಲೆ ನಾನು 20 ಒಂದು ಮತ್ತೆ 40 ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತೇನೆ. ಇಲ್ಲಿ ಕೂಡ ನಾನು 20 ನಾನು ಕಾಣಿಸತ್ರ ನೋಡೋಣ 20 mm ಮತ್ತೆ 40 mm ಗೆ ಮಾರ್ಕ್ ಮಾಡ್ತೇನೆ. ಇಲ್ಲಿ 20 40 ಎರಡು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತೇನೆ ನೋಡಿ. ಇವಾಗ ಇಲ್ಲಿಂದ ಇಲ್ಲಿ ರೇಡಿಯಸ್ ತಗೊಂಡು ನೀವು 20 ಅಲ್ಲಿ ಇಟ್ಕೊಂಡ್ರೆ ಇಲ್ಲಿ ಎಲ್ಲೋ ಬರುತ್ತೆ, ಇಲ್ಲಿಂದ ಈ ರೀತಿ ಒಂದು ಆರ್ಕ್ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿಂದ 20 ತಗೊಂಡ್ರೆ ಇದು ನಿಮ್ಗೆ ಈ ತರನೇ ಬರುತ್ತೆ, ಬಟ್ ಅದು ನಮ್ಗೆ ನೆಸಿಟಿ ಇಲ್ಲ, ಇದೊಂದು ಮಾತ್ರ ಆರ್ಕ್ ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸೇಮ್ ರೇಡಿಯಸ್ 40 ಅಲ್ಲಿ ಇಟ್ಕೊಂಡ್ರೆ 40 ಅಲ್ಲಿ ಇಟ್ಕೊಂಡ್ರೆ ಇಲ್ಲೆಲ್ಲೋ ನಮಗೆ ಈ ರೀತಿ ಒಂದು ಆರ್ಕ್ ಕಾಣಿಸುತ್ತೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ರೇಡಿಯಸ್ ತಗೊಂಡ್ರೆ ಅದನ್ನ 40 ಅಲ್ಲಿ ಇಟ್ಕೊಂಡ್ರೆ 40 ಅಲ್ಲಿ ಇಟ್ಕೊಂಡ್ರೆ ಈ ರೀತಿ ಒಂದು ಆರ್ಕ್ ಬರುತ್ತೆ 40 ಅಲ್ಲಿ ಇಟ್ಕೊಂಡ್ರೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ರೇಡಿಯಸ್ ತಗೊಂಡು 40 ಅಲ್ಲಿ ಇಟ್ಕೊಂಡ್ರೆ ಇಲ್ಲಿ ಒಂದು ಆರ್ಕ್ ಈ ರೀತಿ ಕಾಣಿಸುತ್ತೆ ನೋಡ್ರಿ, ಈ ತರ ಕಾಣಿಸುತ್ತೆ. ಇಲ್ಲಿ ಹೇಗ್ ಮಾಡ್ಬೇಕಂದ್ರೆ ನೀವು ಮತ್ತೆ 30 ಡಿಗ್ರಿ ಪ್ಯಾರಲಲ್ ಆಗಿ ಇದೇ ನೋಡಿ, ಇದಕ್ಕೆ 30 ಡಿಗ್ರಿ ಪ್ಯಾರಲಲ್ ಆಗಿ ನಾವು ಏನ್ ಲೈನ್ ನ ಡ್ರಾ ಮಾಡ್ತೀವೋ ನೋಡಿ, 30 ಡಿಗ್ರಿ ಈ ಕಡೆ 30 ಡಿಗ್ರಿ ಪ್ಯಾರಲಲ್ ಆಗಿ ಇಲ್ಲಿಂದ ಮೂವ್ ಮಾಡಿದ್ರೆ ಇಲ್ಲಿಂದ ಒಂದು ಲೈನ್, ಮತ್ತೆ ಇದನ್ನೇ ನೀವು ಎಕ್ಸ್ಟೆಂಡ್ ಮಾಡಬಹುದು, ಬಟ್ ಇದು ಕಟ್ ಆಗಿರೋದ್ರಿಂದ ನಮ್ಗೆ ನೆಸಿಟಿ ಇಲ್ಲ. ಇದನ್ನೇ ಮೂವ್ ಮಾಡಿ ಈ ಪಾಯಿಂಟ್ ಇಂದ ಒಂದು ಲೈನ್ ನ ಡ್ರಾ ಮಾಡಿದ್ರೆ ಈ ತರ ಬರುತ್ತೆ ನೋಡಿ. ಈ ಸಿಲಿಂಡರ್ ಇಲ್ಲಿ ಕಟ್ ಆಗಿದೆ, ನಮಗೆ ಈ ರೀತಿ ಕಾಣಿಸ್ತಾ ಇದೆ. ಜಸ್ಟ್ ಇವಾಗ ಲೈನ್ಸ್ ನ ಸ್ವಲ್ಪ ಎರೇಸ್ ಮಾಡ್ತೀನಿ, ಎಕ್ಸ್ಟ್ರಾ ಇರೋದನ್ನ ನೋಡಿ. ಇವಾಗ ನಮಗೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಇದು ಸಿಲಿಂಡರ್ ಈ ರೀತಿ ಎಕ್ಸ್ಟೆಂಡ್ ಆಗಿದೆ. ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿಂದ ಬ್ಯಾಕ್ 5 mm ಅಂತ ಕೊಟ್ಟಿರೋದ್ರಿಂದ ನಮಗೆ ಈ ತರ ಕಾಣಿಸ್ತಾ ಇದೆ. ಇದು ಇಲ್ಲಿ ಕಟ್ ಆಗಿರೋದ್ರಿಂದ ಲೈನು ಇಲ್ಲಿಗೆ ಜಾಯಿನ್ ಆಗುತ್ತೆ. ಇಲ್ಲಿ ನಮಗೆ ಇದು ಇಲ್ಲಿಂದ ಇಲ್ಲಿಗೆ ಬಾಕ್ಸ್ ಬರುತ್ತೆ ನೋಡಿ. ಇವಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಸ್ಲಾಟ್ ಕೊಟ್ಟಿದ್ದಾರೆ. ಸ್ಲಾಟ್ ಹಿಂಗೆ ಅಂದ್ರೆ ಒಂದು ಸಿಲಿಂಡರ್ ನ ಬ್ರೇಕ್ ಮಾಡಿದ್ದಾನೆ, ಈ ತರ ಈಗ ಸಿಲಿಂಡರ್ ಗೆ ಈ ತರ ಒಂದು ಸ್ಲಾಟ್ ಕೊಟ್ಟಿದ್ದಾನೆ. ಅದನ್ನ ನಾವು ಮಾರ್ಕ್ ಮಾಡ್ಬೇಕಂತಂದ್ರೆ ನೋಡಿ ಯಾವ ತರ ಕಾಣಿಸುತ್ತೆ ಅಂದ್ರೆ ಈ ಸೆಂಟರ್ ಪಾಯಿಂಟ್ ಇಂದ 20 mm ಈ ಕಡೆ ಮಾರ್ಕ್ ಮಾಡಿ. ಒಂದು ನಿಮಿಷ ನೋಡಿ ಗಣೇಶ್, ಇಲ್ಲಿ ಈ ತರ ಸ್ಲಾಟ್ ಬರುತ್ತೆ. ಈ ಸ್ಲಾಟ್ ಬರೋದಕ್ಕೆ ನಾವು ಮಾರ್ಕ್ ಮಾಡ್ಬೇಕಾದ್ರೆ ಇಲ್ಲಿಂದ ಇದಕ್ಕೆ 16 mm ಅಂತ ಹೈಟ್ ಕೊಟ್ಟಿದ್ದಾರೆ. 16 mm ಅಂತಂದ್ರೆ ಈ ಪಾಯಿಂಟ್ ಇಂದ 8 mm, ಈ ಕಡೆಗೂ ಕೂಡ 8 mm ನೋಡಿ. 8 mm ಅನ್ನ ಮಾರ್ಕ್ ಮಾಡಿ ಈ ಪಾಯಿಂಟ್ ಬರುತ್ತೆ. ಇದಕ್ಕೆ 30 ಡಿಗ್ರಿಯಲ್ಲಿ
ಈ ರೀತಿ 30 ಡಿಗ್ರಿಯಲ್ಲಿ ಲೈನ್ಸ್ ನ ಇಟ್ಕೊಂಡು ಈ ಪಾಯಿಂಟ್ ಇಂದ ಒಂದು ಲೈನ್ ನೋಡಿ, ಈ ತರ ಒಂದು ಲೈನ್. ನೆಕ್ಸ್ಟ್ ಈ ಪಾಯಿಂಟ್ ಇಂದ ಇಲ್ಲಿ ನಾವು ಮಾರ್ಕ್ ಮಾಡಿದಂತ ಪಾಯಿಂಟ್ ಇಂದ ಇಲ್ಲಿಂದ 8 mm ಗೆ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಎರಡು ಲೈನ್ಸ್ ಕೂಡ ಹೋಗಿ ಎಲಿಪ್ಸ್ ನ ಇಲ್ಲಿ ಕಟ್ ಆಗ್ತಾ ಇದೆ. ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, ಎಲಿಪ್ಸ್ ನ ಇಲ್ಲಿ ಕಟ್ ಆಗ್ತಾ ಇದೆ. ಈ ಕಟ್ ಆಗ್ತಾ ಇರೋ ಪಾಯಿಂಟ್ಸ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಇಲ್ಲಿ 30 ಡಿಗ್ರಿ ಪ್ಯಾರಲ್ ಆಗಿ ಲೈನ್ ನ ಡ್ರಾ ಮಾಡ್ಬೇಕು. ನೋಡಿ, 30 ಡಿಗ್ರಿ ಪ್ಯಾರಲ್ ಆಗಿ ಲೈನ್ ನ ಡ್ರಾ ಮಾಡಿದ್ರೆ ಈ ತರ ಎರಡು ಲೈನ್ ಬರುತ್ತೆ. ಈ ಲೈನ್ ಮೇಲೆ ಇಲ್ಲಿಂದ ಇಲ್ಲಿಗೆ ಜಸ್ಟ್ 15 mm ಅಂತ ಕೊಟ್ಟಿದ್ದಾರೆ. ಸ್ಲಾಟ್ ಲೆಂತ್ ಕೊಟ್ಟಿದ್ದಾನೆ. ಆ ಲೆಂತ್ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 15 mm ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಈ ಲೈನ್ ಮೇಲೆ 15 mm ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿ ರೇಡಿಯಸ್ ಹೋಗ್ಬಿಟ್ರೆ 15 ಅಲ್ಲಿ ಇಟ್ಕೊಳ್ರಿ. 15 ಅಲ್ಲಿ ಇಟ್ಕೊಂಡ್ರಿ ಅಂತಂದ್ರೆ ನೋಡಿ, ಈ ತರ ಒಂದು ಆರ್ಕ್ ಕಾಣಿಸುತ್ತೆ ನಿಮಗೆ. ಇದೇ ಆರ್ಕ್ ಇಲ್ಲಿಂದ ಈ ರೀತಿ ಒಂದು ಆರ್ಕ್ ಬರುತ್ತೆ. ಈ ಆರ್ಕ್ ನ ನೀವು ಈ ತರ ಫಿನಿಶ್ ಮಾಡಬೇಕು. ಈ ಆರ್ಕ್ ಇಲ್ಲಿ ಎಲ್ಲಿ ಲಿಮಿಟ್ ಆಗುತ್ತೆ, ಇಲ್ಲಿಂದ 15 mm ಗೆ ಇಲ್ಲಿಂದ ಒಂದು ಲೈನ್ ಅನ್ನ ಡ್ರಾ ಮಾಡಬೇಕು. 15 mm ಗೆ ಲೈನ್ ಅನ್ನ ಡ್ರಾ ಮಾಡಿದ್ರೆ ಈ ತರ ಒಂದು ಲೈನ್ ಬರುತ್ತೆ. ಆ ಲೈನ್ ಅನ್ನ ಏನ್ ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಒಂದು ಚೂಪ್ ಕಾಣಿಸ್ಬೇಕಾಗಿರೋದ್ರಿಂದ ಜಸ್ಟ್ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ತಗೊಳ್ಳಿ. ಇಲ್ಲಿ 15 mm ಮಾರ್ಕ್ ಮಾಡಿ ನೀವು ಇಲ್ಲಿಂದ ಡ್ರಾ ಮಾಡಿ ಆರ್ಕ್ ಹಿಂಗ್ ಕಾಣಿಸುತ್ತೆ. ಇಲ್ಲಿಂದ ನಮ್ಗೆ ಈ ತರ 30 ಡಿಗ್ರಿ, ಇಲ್ಲಿಂದ ಒಂದು ಲೈನ್ ಈ ತರ ಬರುತ್ತೆ. ನೋಡಿ, ಈ ತರ ಪೋರ್ಷನ್ ಕಾಣಿಸುತ್ತೆ. ಇದು ಇಷ್ಟು ಕೂಡ ಪೋರ್ಷನ್ ಹಿಂಗಿರುತ್ತೆ. ನಾವು ಎಲಿಪ್ಸ್ ನ ಡ್ರಾ ಮಾಡಬೇಕಾದ್ರೆ ಎಲಿಪ್ಸ್ ಇಷ್ಟು ಮಾತ್ರ ಇರುತ್ತೆ. ಜಸ್ಟ್ ನೋಡಿ, ಇದು ಎಲಿಪ್ಸ್ ಇಲ್ಲಿಂದ ಇಲ್ಲಿ ಇಷ್ಟಿರುತ್ತೆ. ಈ ಲೈನ್ ನಮ್ಗೆ ತಿಕ್ಕಾಗಿ ಬರುತ್ತೆ. ನೆಕ್ಸ್ಟ್ ಈ ಲೈನು ತಿಕ್ಕಾಗಿರುತ್ತೆ. ಈ ಲೈನು ಎಲಿಪ್ಸ್ ಇಷ್ಟೇ ಕಾಣಿಸೋದು. ನೆಕ್ಸ್ಟ್ ಇಲ್ಲಿಂದ ಇದು ಬ್ಯಾಕ್ ಸೈಡ್ ಸ್ಲಾಟ್ ಕಟ್ ಆಗಿದೆ. ಹಂಗಾಗಿ ಇದು ನೋಡಿ ಈ ರೀತಿ ಕಾಣಿಸುತ್ತೆ. ಇಲ್ಲಿಂದ ನೋಡಿ ಈ ರೀತಿ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಜಸ್ಟ್ ನೋಡಿ, ಈ ತರ ಪೋರ್ಷನ್ ಇದೆ. ಈ ಪೋರ್ಷನ್ ನಾವು ಕ್ಲಿಕ್ ಮಾಡಬೇಕಂದ್ರೆ ಇನ್ನೊಂದು ಲೈನ್ ನೋಡಿ, ಈ ಕಾರ್ನರ್ ಅಲ್ಲಿ ಇಲ್ಲಿ ಬರುತ್ತೆ, ಮತ್ತೆ ಇದು ಕ್ಲೋಸ್ ಆಗುತ್ತೆ. ಇಲ್ಲಿಂದ ಸ್ಟ್ರೈಟ್ ಒಂದೇ ಲೈನ್ ಇರುತ್ತೆ. ಇದು ಇಷ್ಟು ಕೂಡ ಈ ರೀತಿ ಬರುತ್ತೆ. ಇದು ಮಾರ್ಕ್ ಹಾಕಿದ್ಮೇಲೆ ಇದು ಇಷ್ಟು ಗ್ಯಾಪ್ ಬರುತ್ತೆ. ಇದು ಉಳಿದಿದ್ದೆಲ್ಲ ನಮಗೆ ಡಾರ್ಕ್ ಆಗಿ ಹಂಗೆ ಇರೋದ್ರಿಂದ ನೋಡಿ, ಇಲ್ಲಿಂದ ಒಂದು ಲೈನು, ಇಲ್ಲಿಂದ ಒಂದು ಲೈನು ನೋಡಿ, ಇಷ್ಟು ಪೋರ್ಷನ್ ಬರುತ್ತೆ. ಇಲ್ಲಿ ನಾವು ಈ ಆರ್ಕ್ ನಾವು ಫಿನಿಶ್ ಮಾಡಬೇಕು ಅಂತಂದ್ರೆ ಸೇಮ್ ಅದೇ ತರ ಬರುತ್ತೆ. ಅಲ್ಲಿ ಎಕ್ಸಾಕ್ಟ್ ಆಗಿ ನಿಮ್ಗೆ ಕಾಣಿಸುತ್ತೆ ಕ್ಲೀನ್ ಆಗಿ ಎಷ್ಟು ಬರುತ್ತೆ ಏನು ಅನ್ನೋದನ್ನ. ಅದಾದ್ಮೇಲೆ ಇಲ್ಲಿ ಸ್ಲಾಬ್ ಕೊಟ್ಟಿದ್ದಾರೆ ಕೆಳಗಡೆ. ಇದಕ್ಕೆ ಸಪೋರ್ಟ್ ಅಂದ್ರೆ ನಾವು ಇಲ್ಲಿಂದ 40 ಮಾರ್ಕ್ ಮಾಡ್ತೀವಿ. 40 ಮಾರ್ಕ್ ಮಾಡಿದ್ರೆ ಅದರಲ್ಲಿ 50 mm ಡಯಾಮೀಟರ್ ನ ತಗೊಂಡಿದ್ದೀವಿ. 40 mm ಡಯಾಮೀಟರ್ ನ ತಗೊಂಡಿದ್ದೇವೆ. ಇಲ್ಲಿಂದ 40 ಮಾರ್ಕ್ ಮಾಡಿದ್ರೆ ಆ 40 20 ಹೋಯ್ತು, ಇಲ್ಲೊಂದು 10 ಹೋಯ್ತು. ಇನ್ನ ಈ ಗ್ಯಾಪ್ 10 ಇದೆ. ಈ 10 ಗ್ಯಾಪ್ ಅಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಇಲ್ಲಿ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ಸಪೋರ್ಟ್ ಗೆ ಎಷ್ಟು mm ಲೆಂತ್ ಇದೆ ಅಂತಂದ್ರೆ ಸಪೋರ್ಟ್ ಗೆ ನೋಡಿ, ಈ ತರ ಸ್ಲಾಟ್ ನ ಕಟ್ ಮಾಡಬೇಕು. ಆ ಸ್ಲಾಟ್ ನ ಕಟ್ ಮಾಡೋದಕ್ಕೋಸ್ಕರ ನಮ್ಗೆ ಅದರ ಬಿಟ್ಟು 12 mm ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಹೇಗ್ ಮಾಡೋಣಪ್ಪ ಅಂದ್ರೆ ಈ ಸ್ಲಾಟ್ ಇದೆ ನೋಡ್ರಿ, ಈಗ ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡಿದ್ವಲ್ಲ, ಈ ಸೆಂಟರ್ ಪಾಯಿಂಟ್ ಅಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನ ಡ್ರಾ ಮಾಡೋಣ. ಅಂದ್ರೆ 30 ಡಿಗ್ರಿ ಪ್ಯಾರಲ್ ಆಗಿ ಇಲ್ಲಿಂದ ಒಂದು ಲೈನ್ ನ ಡ್ರಾ ಮಾಡೋಣ. ಈ ಲೈನ್ ಹೋಗ್ಬಿಟ್ಟು ನಾವು ಇಲ್ಲಿಂದ ಡ್ರಾ ಮಾಡಿರೋ ಲೈನ್ ನ ಕಟ್ ಆಗುತ್ತೆ. ಅಲ್ಲಿಂದ 15 mm ಈ ಕಡೆ ಮಾರ್ಕ್ ಮಾಡಿ, ಇಲ್ಲ 5 mm ಇದ್ರ ಮೇಲೆ ಮಾರ್ಕ್ ಮಾಡಿ, ತೊಂದರೆ ಇಲ್ಲ. ಯಾಕಂದ್ರೆ 15 mm ಕೊಟ್ಟಿರೋದ್ರಿಂದ ಅಷ್ಟೇ ಮಾರ್ಕ್ ಮಾಡ್ರಿ. ಇಲ್ಲಿಂದ ಇವಾಗ 30 ಡಿಗ್ರಿ ಪ್ಯಾರಲ್ ಆಗಿ ಈ ತರ ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಇದರಿಂದ ಈ ಕಡೆಗೆ 6 mm, ಈ ಕಡೆಗೆ 6 mm. 6 mm ನ ಡ್ರಾ ಮಾಡಿ ಈ ತರ ವರ್ಟಿಕಲ್ ಎರಡು ಲೈನ್ ನ ಡ್ರಾ ಮಾಡಿ. ನೋಡಿ, ಅದಕ್ಕೆ ಸಪೋರ್ಟ್ ಇಲ್ಲಿಂದ 30 ಡಿಗ್ರಿ ಪ್ಯಾರಲ್ ಆಗಿ ಈ ತರ ಹಾಕಿ ಇಲ್ಲಿಂದ ಒಂದು ಲೈನ್ ನ ಡ್ರಾ ಮಾಡಿ. ನೋಡಿ, ಇದು ಸಪೋರ್ಟ್ ಕೊಟ್ಟಂಗೆ ನಮ್ಗೆ ಇದು 12 mm, ಇದು 15 mm ಈ ತರ ಸಪೋರ್ಟ್ ಬರುತ್ತೆ. ನೋಡಿ, ಇಷ್ಟು ಕೂಡ ಐಸೋಮೆಟ್ರಿಕ್ ವ್ಯೂ ನ ಡ್ರಾ ಮಾಡೋದು. ಇದನ್ನ ಇನ್ನ ನಿಮ್ಗೆ ಫಿನಿಶ್ ಮಾಡಿ ತೋರಿಸ್ತೇನೆ. ನೋಡಿ, ಏನ್ ಮಾಡಬೇಕು, ಯಾವ ಲೈನ್ ಕ್ಲಿಕ್ ಮಾಡಬೇಕು ಅಂತಂದ್ರೆ ಇಷ್ಟು ಲೈನ್ ಮಾತ್ರ ನೀವು ಡಾರ್ಕ್ ಮಾಡಬೇಕಾಗುತ್ತೆ. ನೋಡಿ, ಈ ತರ ಲೈನ್ ಅನ್ನ ಡಾರ್ಕ್ ಮಾಡಬೇಕು. ಈ ಲೈನು ಡಾರ್ಕ್ ಆಗಿರ್ಬೇಕು, ಈ ಲೈನು ಡಾರ್ಕ್ ಆಗಿರ್ಬೇಕು, ಇದು ಲೈನ್ ಡಾರ್ಕ್ ಆಗಿರ್ಬೇಕು. ನೋಡಿ, ಈ ತರ ಒಂದು ಲೈನ್ ಡಾರ್ಕ್ ಆಗಿರ್ಬೇಕು. ನೆಕ್ಸ್ಟ್ ಇಲ್ಲಿಂದ ಲೈನ್ ಕೂಡ ಇದು ಟೇಪರ್ ಆಗಿರುತ್ತೆ. ಟೇಪರ್ ಆಗಿರ್ಬೇಕಾಗಿರೋದ್ರಿಂದ ನಮ್ಗೆ ಇಲ್ಲಿಂದ
40 mm ಸರಿ. ಇಲ್ಲಿ ಒಂದನ್ನ ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ ಇಂದ ಅಲ್ಲ, ನಾವು ಈ ಪಾಯಿಂಟ್ ಗೆ ಜಾಯಿನ್ ಮಾಡಬೇಕು. ಇಲ್ಲಿಂದ ಲೈನ್ ಅನ್ನ ಡ್ರಾ ಮಾಡಿ 30 ಡಿಗ್ರಿ ಪ್ಯಾರಲಲ್ ಆಗಿ ಇಲ್ಲಿಂದ 20 mm ಮಾರ್ಕ್ ಮಾಡಿ ಈ ಲೈನ್ ಇಲ್ಲಿಗೆ ಬರಬೇಕು. ಈ ತರ ಲೈನ್ ನ ಜಾಯಿನ್ ಮಾಡಬೇಕು. ಈ ಲೈನ್ ಕೂಡ ಅಷ್ಟೇ, ಇದರ ಮೇಲೆ ಅಲ್ಲ, ನಾವು ಈ ಲೈನ್ ಇಂದ ಜಾಯಿನ್ ಮಾಡಬೇಕು. ಹಂಗಾಗಿ ಈ ಲೈನ್ ಇಲ್ಲಿಗೆ ಬರುತ್ತೆ ನೋಡಿ. ಇದಿಷ್ಟನ್ನ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇದು ಇಲ್ಲಿಗೆ ಬಂದ್ಮೇಲೆ ಈ ಲೈನ್ ಹಿಂಗ್ ಹೋಗುತ್ತೆ, ಈ ಲೈನ್ ಹಿಂಗ್ ಬರುತ್ತೆ. ಜಸ್ಟ್ ನೋಡಿ, ಈ ರೀತಿ ಮಾಡಕ್ ಬರುತ್ತೆ. ನೋಡಿ, ಈ ರೀತಿ ಒಂದು ಮಾತು. ನೋಡಿ, ಇವಾಗ ಸಿಲಿಂಡರ್ ನಿಮ್ಗೆ ಕಾಣಿಸ್ಬೋದು ನೋಡ್ರಿ, ಜಸ್ಟ್ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಡೈಮೆನ್ಷನ್ಸ್ ಕೂಡ ನಾನು ಮಾರ್ಕ್ ಮಾಡ್ತೇನೆ, ನೀವು ಜಸ್ಟ್ ಅಬ್ಸರ್ವ್ ಮಾಡಬಹುದು. ಈ ಲೈನ್ಸ್ ಎಲ್ಲ ಒಂದ್ಸಲ ಕ್ಲೀನ್ ಆಗಿ ನೋಡ್ಕೊಡ್ರಿ. ಕ್ಲೀನ್ ಆಗಿ ನೋಡ್ಕೊಂಡ್ಮೇಲೆ ನಾನು ಡೈಮೆನ್ಷನ್ಸ್ ಕೂಡ ಮಾರ್ಕ್ ಮಾಡ್ತೇನೆ ಎಷ್ಟು ಅನ್ನೋದನ್ನ, ಆಮೇಲೆ ವಿಡಿಯೋಗೆ ತಗೊಳ್ತೇನೆ ನಾನು. ನೋಡಿ ಫ್ರೆಂಡ್ಸ್, ಇವಾಗ ಡೈಮೆನ್ಷನ್ಸ್ ಎಲ್ಲ ನಿಮಗೆ ಅರ್ಥ ಆಗಬಹುದು ಅನ್ಕೊಳ್ತೇನೆ. ನೋಡಿ, ಇಲ್ಲಿ ಒಂದನ್ನು ಅಬ್ಸರ್ವ್ ಮಾಡಿ. ಈ ಲೈನ್ ಮೇಲೆ ನಾವು ಇಲ್ಲಿಂದ 10 ಇಲ್ಲಿಂದ 15 ಮಾರ್ಕ್ ಮಾಡ್ತೇವೆ. ನಾವು ಮೇಲೆ ಲೈನ್ ಇಂದ ಜಾಯಿನ್ ಮಾಡೋದು ಬೇಡ. ಈ ಲೈನ್ ಇಂದ ಇಲ್ಲಿಂದ 40 mm ನಾವು ಪಾಸ್ ಮಾಡ್ಕೊಂಡು ಇಲ್ಲಿಂದ 20 mm ಕೊಟ್ಟು ನಾನು ಅವಾಗಲೇ ಹೇಳಿದಂತೆ ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡ್ತೇವೆ. ಈ ಲೈನ್ಗೆ ಪ್ಯಾರಲಲ್ ಆಗಿ ಇಲ್ಲಿ ಲೈನ್ ಬರಬೇಕು. ಇಲ್ಲಿ ಕೂಡ ಈ ಲೈನ್ಗೆ ಪ್ಯಾರಲಲ್ ಆಗಿ ಲೈನ್ ಬರಬೇಕು. ಮತ್ತೆ ಇಲ್ಲಿ ಕೂಡ ಅಷ್ಟೇ, ನಾವು ಈ ಬಾಟಮ್ ಲೈನ್ ಮೇಲೆ ಈ ತರ ಲೈನ್ ಡ್ರಾ ಮಾಡಿ ಇಲ್ಲಿಂದ 20 ಡ್ರಾ ಮಾಡಿ ಇಲ್ಲಿಂದ ಲೈನ್ ನ ಜಾಯಿನ್ ಮಾಡ್ತೇವೆ. ಈ ಲೈನ್ಗೆ ಸಮಾಂತರವಾಗಿ ನಮಗೆ ಇಲ್ಲಿ ಕೂಡ ಲೈನ್ ಬರಬೇಕು. ಈ ತರ ನೀವು ಡ್ರಾ ಮಾಡಬೇಕು. ಇದೊಂದು ಮಿಸ್ಟೇಕ್ ಆಗಿತ್ತು, ಅದು ಸ್ವಲ್ಪ ಕರೆಕ್ಷನ್ ಮಾಡಿದ್ದೇನೆ ನೋಡಿ. ಇವಾಗ ಇದಕ್ಕೆ ಆರ್ಥೋಗ್ರಾಫಿಕ್ ವ್ಯೂಸ್ ಡ್ರಾ ಮಾಡಬೇಕು. ಡ್ರಾ ಮಾಡಬೇಕಾದ್ರೆ ನೀವು ನೋಡ್ದಂಗೆ ಏನ್ ಕಾಣಿಸ್ತಾ ಇದೆಯಪ್ಪ ಅಂತಂದ್ರೆ, ನಮ್ಗೆ ಯಾವ ಕಡೆಗೆ ಲೆಂತ್ ಜಾಸ್ತಿ ಇದೆ, ಯಾವ ಕಡೆಗೆ ವಿಡ್ತ್ ಇದೆ, ಲೆಂತ್ ಯಾವ ಕಡೆ ಜಾಸ್ತಿ ಇದೆ ಕಡಿಮೆ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ನೋಡಿ. ನಾವು ಈ ರೈಟ್ ಸೈಡ್ ನೋಡಿದ್ರೆ, ಈ ರೈಟ್ ಸೈಡ್ ಇಂದ ನೋಡಿದ್ರೆ, ಈ ರೈಟ್ ಸೈಡ್ ಗೆ ನಮ್ಗೆ ಲೆಂತ್ ಜಾಸ್ತಿ ಇರೋದ್ರಿಂದ ಇದನ್ನ ಫ್ರಂಟ್ ಅಂತ ತಗೊಳ್ಳೋಣ. ಇನ್ನ ಈ ಸೈಡ್ ನೋಡಿದ್ರೆ ಈ ಕಡೆಗೆ ಲೆಂತ್ ಕಡಿಮೆ ಇರೋದ್ರಿಂದ ಇದನ್ನ ಸೈಡ್ ಅಂತ ನಾವು ಕನ್ಸಿಡರ್ ಮಾಡೋಣ. ಇನ್ನ ಇದನ್ನ ಇಲ್ಲಿಂದ ನೋಡಿದ್ರೆ ಏನ್ ಕಾಣಿಸುತ್ತೋ ಅದು ಟಾಪ್ ವ್ಯೂ ಆಗಿರುತ್ತೆ, ಅಥವಾ ಪ್ಲಾನ್ ಅಂತ ಕರೀತೇವೆ. ಜಸ್ಟ್ ಅಬ್ಸರ್ವ್ ಮಾಡಿ, ಇವಾಗ ಎಷ್ಟು ಹೈಟ್ ಅನ್ನ ತಗೋಬಹುದು ನಾವು ಆರ್ಥೋಗ್ರಾಫಿಕ್ ವ್ಯೂಸ್ ಅನ್ನ ನಾವು ಡ್ರಾ ಮಾಡ್ಬೇಕಂದ್ರೆ ಎಷ್ಟು ಹೈಟ್ ಅನ್ನ ತಗೋಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಾನು ನೋಡಿದ್ರೆ, ನಮ್ಗೆ ಗೊತ್ತು ಇಲ್ಲಿಂದ ಇಲ್ಲಿಗೆ 10 ಇದೆ, ಇಲ್ಲಿ ಕೊಟ್ಟಿದ್ದಾರೆ 10 ಅಂತ. ಈ 10 ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ 40 mm ಇದೆ, ಹೈಟ್ 40 mm ಇದೆ ಟೋಟಲ್. ಅಂದ್ರೆ ಈ 10 ಪ್ಲಸ್ 40 ಅಂದ್ರೆ ಈ ಪ್ಲೇಸ್ಗೆ 50 mm ಆಗುತ್ತೆ. ಫ್ರಮ್ ಬಾಟಮ್ ಇಂದ 50 mm ಆಗುತ್ತೆ. ಬಟ್ ಈ ಸಿಲಿಂಡರ್ ಇನ್ನ ಮೇಲೆ ಹೋಗಿದೆ. ಮೇಲೆ ಹೋಗಿರೋದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಹೆಂಗೆ ಅಂತಂದ್ರೆ, ನೋಡಿ, ಈ ಸೆಂಟರ್ ಪಾಯಿಂಟ್ ಇಂದ ಬಾಟಮ್ಗೆ, ಈ ಸೆಂಟರ್ ಪಾಯಿಂಟ್ ಇಂದ ಬಾಟಮ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 40 ಕೊಟ್ಟಿದ್ದಾರೆ. ಈ 40 ಅಂದ್ರೆ ಇದರ ಡಯಾಮೀಟರ್ 40 ಕೊಟ್ಟಿದ್ದಾರೆ. ಇಲ್ಲಿಗೆ ಈ ಪಾಯಿಂಟ್ ಇಂದ ಇಲ್ಲಿಗೆ 40 ಆಯ್ತಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ? 40 ಡಯಾಮೀಟರ್ ಅಂದ್ರೆ ಇನ್ನು ಹಾಫ್ 20 ಇರುತ್ತೆ. ಸೊ therefore 40 ಪ್ಲಸ್ 20 ಎಷ್ಟಾಗುತ್ತೆ? 60 ಆಗುತ್ತೆ. ಇಲ್ಲಿಗೆ 50 ಇದಾದ್ರೆ ಈ ಪಾಯಿಂಟ್ ಗೆ 60 ಆಗುತ್ತೆ. ಟೋಟಲ್ ಫ್ರಂಟ್ ವ್ಯೂ ಗೆ 90 ಪ್ಲಸ್ 60 mm ಹೈಟ್ ಅನ್ನ ತಗೋಬೇಕು. ಸೈಡ್ ವ್ಯೂ ಅನ್ನು ಕೂಡ 60 ಹೈಟ್ 45 ವಿಡ್ತ್ ಇರುತ್ತೆ. ಅದರ ಪ್ರಕಾರ ನಾವು ವ್ಯೂ ನ ಡ್ರಾ ಮಾಡೋಣ. ಡ್ರಾ ಮಾಡಬೇಕಾದ್ರೆ ಫಸ್ಟ್ ನಿಮಗೆ ಗೊತ್ತಿರೋ ಪ್ರಕಾರ ನಾವು ಕ್ವಾಡ್ರೆಂಟ್ಸ್ ನ ಡ್ರಾ ಮಾಡ್ಕೊಂಡ್ಬಿಡೋಣ. ನೋಡಿ, ಒಂದು ಕ್ವಾಡ್ರೆಂಟ್ಸ್ ನ ಡ್ರಾ ಮಾಡಬೇಕಾದ್ರೆ ಜಸ್ಟ್ ನಿಮ್ಗೆ ಗೊತ್ತಿರಲಿ, ಇದು ಕ್ವಾಡ್ರೆಂಟ್ಸ್ ನ ಡ್ರಾ ಮಾಡುವಾಗ ಈ ತರ ಒಂದು ಲೈನ್ ನ ಹಾಕೋಬೇಕು. ಮತ್ತೆ ಇದಕ್ಕೆ 90
ಈ ಲೈನ್ ಅನ್ನು ಹಾಕಿದ್ಮೇಲೆ ನೋಡಿ ಈ ತರ ಲೈನ್ಸ್ ಬರುತ್ತೆ. ಈ ಲೈನ್ಸ್ ಗೆ ಇಲ್ಲಿಂದ ಒಂದು ಪ್ಯಾರಲಲ್ ಲೈನ್ ನ ಡ್ರಾ ಮಾಡ್ಕೊಳ್ಳೋಣ, ಇಲ್ಲಿಂದ ಒಂದು ಪ್ಯಾರಲಲ್ ಲೈನ್ ನ ಡ್ರಾ ಮಾಡ್ಕೊಳ್ಳೋಣ, ಇಲ್ಲಿಂದ ಮತ್ತೆ ಪ್ಯಾರಲಲ್ ಲೈನ್ ನ ಡ್ರಾ ಮಾಡ್ಕೊಳ್ತಾ ಇದ್ದೇನೆ, ಇಲ್ಲಿಂದ ಪ್ಯಾರಲಲ್ ಲೈನ್ ನ ಡ್ರಾ ಮಾಡ್ಕೊಳ್ತಾ ಇದ್ದೇನೆ, ಇಲ್ಲಿಂದ ಮತ್ತೆ 90 ಡಿಗ್ರಿ ಲೈನ್ ಅನ್ನ ಡ್ರಾ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿಂದ 90 ಡಿಗ್ರಿ ಲೈನ್ ನ ಡ್ರಾ ಮಾಡ್ತಾ ಇದ್ದೇನೆ, ಇಲ್ಲಿಂದ ಕೂಡ 90 ಡಿಗ್ರಿ ಲೈನ್ ಅನ್ನ ಡ್ರಾ ಮಾಡ್ತಾ ಇದ್ದೇನೆ. ನೋಡಿ ಈ ತರ ಕ್ವಾಡ್ರೆಂಟ್ಸ್ ನ ಮಾರ್ಕ್ ಮಾಡ್ಕೊಂಡಿದ್ದೇನೆ. ಇವಾಗ ಕ್ವಾಡ್ರೆಂಟ್ಸ್ ಅಲ್ಲಿ ಪ್ರಿಂಟ್ ಇದು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಅಲ್ಲಿ ಡ್ರಾ ಮಾಡ್ತಾ ಇರೋದು. ಫ್ರಂಟ್ ವ್ಯೂ ಯಾವ ಕಡೆ ಬರುತ್ತೆ, ಫ್ರಂಟ್ ವ್ಯೂ ಈ ಕಡೆಗೆ ಬರುತ್ತೆ. ಎಷ್ಟು ಲೆಂತ್ ತಗೋಬೇಕು ನಾವು, ನಿಮ್ಗೆ ಗೊತ್ತು, ಟೋಟಲ್ 60 mm ಲೆಂತ್ ಅನ್ನು ತಗೋಬೇಕು. ಇಲ್ಲಿಂದ 90 mm ವಿಡ್ತ್ ಅನ್ನ ತಗೋಬೇಕು. ಅಲ್ಲಿಂದ ಒಂದು ಪ್ಯಾರಲಲ್ ಲೈನ್ ನ ಡ್ರಾ ಮಾಡ್ತೇನೆ, ಇಲ್ಲಿಂದ ಒಂದು ಲೈನ್ ನ ಡ್ರಾ ಮಾಡ್ತೇನೆ ಇಷ್ಟು ಬಾಕ್ಸ್ ಒಳಗಡೆ. ಅಲ್ಲಿಂದ 10 ಕೊಟ್ಟಿದ್ದಾರೆ, 10 ಗೆ ಒಂದು ಲೈನ್ ನ ಡ್ರಾ ಮಾಡ್ತೇನೆ. ಈ ಪಾಯಿಂಟ್ ಇಂದ ನಾನು ಸೆಂಟರ್ ಪಾಯಿಂಟ್ ಆಕ್ಸಿಸ್ ಅನ್ನ ಡ್ರಾ ಮಾಡ್ತೇನೆ. ನೋಡಿ ಈ ರೀತಿ ಆಕ್ಸಿಸ್ ಅನ್ನ ಡ್ರಾ ಮಾಡ್ತೇನೆ. ಇಲ್ಲಿಂದ 40 mm ತಗೊಂಡು ಈ ರೀತಿ ಒಂದು ಆಕ್ಸಿಸ್ ಅನ್ನ ಡ್ರಾ ಮಾಡ್ತೇನೆ. ಇವಾಗ ಇಲ್ಲಿಂದ ಇಲ್ಲಿ 20 ಇರುತ್ತೆ, ಇಲ್ಲಿಂದ ಇಲ್ಲಿಗೆ 20 mm. ನೋಡಿ ಇಲ್ಲಿಂದ ರೇಡಿಯಸ್ ತಗೋಬೇಕು, 20 mm ರೇಡಿಯಸ್ ನ ತಗೋಬೇಕು. ರೇಡಿಯಸ್ ನ ತಗೊಂಡು ಈ ತರ ತಿನ್ನಾಗಿ ಫಸ್ಟ್ ಒಂದು ಸರ್ಕಲ್ ನ ಹಾಕೊಂಡ್ಬಿಡ್ತೇನೆ. ಏನ್ ಮಾಡಿದ್ರೆ ಇಲ್ಲಿಂದ 40 mm ಆಕ್ಸಿಸ್, ಇಲ್ಲಿಂದ 40 mm ಹಾಕಿದ್ಮೇಲೆ 20 mm ಆಕ್ಸಿಸ್ ಅನ್ನ ನಾನು ಡ್ರಾ ಮಾಡಿದ್ದೆ ಈ ತರ ಹಾಕಿ. ಇವಾಗ ಇದ್ರ ಒಳಗಡೆಗೆ ನಾವೇನ್ ಮಾಡ್ಬೇಕು, ಈ ಸೆಂಟರ್ ಪಾಯಿಂಟ್ ಇಂದ ನಿಮ್ಗೆ ಹೈಟ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ಟೋಟಲ್ 40 mm ಕೊಟ್ಟಿದ್ದಾರೆ, ಅಂದ್ರೆ 10 mm ಮೇಲೆ 40 ಕೊಟ್ಟಿದ್ದಾನೆ. ಹಂಗಾಗಿ ಇಲ್ಲಿಂದ 40 mm ಗೆ ನಾನು ಇಲ್ಲಿಂದ ಒಂದು ಲೈನ್ ಅನ್ನ ಡ್ರಾ ಮಾಡ್ತೇನೆ ಈ ರೀತಿಯಾಗಿ. ನೋಡಿ ಈ ರೀತಿ ಲೈನ್ ಬರ್ತಾ ಇದೆ. ಆ ಲೈನ್ ಗೆ ಏನ್ ಮಾಡ್ಬೇಕು, ಟೋಟಲ್ ಇಲ್ಲಿ 50 ಕೊಟ್ಟಿದ್ದಾರೆ, ಟೋಟಲ್ 90 mm ಅಲ್ಲಿ 50 ಹೋಯ್ತು ಅಂತಂದ್ರೆ ನೆಕ್ಸ್ಟ್ ಇಲ್ಲಿಂದ ಈ ಕಡೆಗೆ 20 mm ಮಾರ್ಕ್ ಮಾಡಿ, ಇಲ್ಲಿಂದ ಈ ಕಡೆಗೆ 20 mm ಮಾರ್ಕ್ ಮಾಡಿ ಈ ಪಾಯಿಂಟ್ ಗೆ ಜಾಯಿನ್ ಮಾಡಿದ್ರೆ ಈ ಪಾಯಿಂಟ್ ಎಲ್ಲಿ ಜಾಯಿನ್ ಆಗಬೇಕು, ಬಾಟಮ್ ಲೈನ್ ಗೆ ಜಾಯಿನ್ ಆಗಬೇಕು. ನೋಡಿ ಈ ತರ ಜಾಯಿನ್ ಆಗಬೇಕು. ಇಲ್ಲಿಂದ ಕೂಡ ಇಲ್ಲಿಗೆ ಜಾಯಿನ್ ಆದ್ರೆ ಈ ತರ ಕಾಣಿಸುತ್ತೆ. ಇದು ನಮ್ಗೆ ಫ್ರಂಟ್ ಇಂದ ನೋಡಿದಾಗ ಒಂದು ಅಪ್ರಾಕ್ಸಿಮೇಟ್. ನೋಡಿ ಈ ಸರ್ಫೇಸ್ ಇದು ಈ ಪೋರ್ಷನ್ ಇಲ್ಲಿ ಕಾಣಿಸ್ತಾ ಇದೆ ನನಗೆ. ನೆಕ್ಸ್ಟ್ ಇಲ್ಲಿ ಕಾಣಿಸುವಂತ ಪೋರ್ಷನ್ ಎಲ್ಲ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಈ ಸಿಲಿಂಡರ್ ಅಲ್ಲಿ ಏನಾಗಿದೆ ಅಂತಂದ್ರೆ ನಮ್ ಫುಲ್ ಸಿಲಿಂಡರ್ ಕಾಣಿಸ್ತಾ ಇರುತ್ತೆ. ಈ ಕಡೆಯಿಂದ ನೋಡಿದಾಗ ಇಲ್ಲಿ ಕಟ್ಟಾಗಿರೋ ಪೋರ್ಷನ್ ಬ್ಯಾಕ್ ಸೈಡ್ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಫುಲ್ ಸಿಲಿಂಡರ್ ಕ್ಲಿಕ್ ಆಗುತ್ತೆ. ಅದರಲ್ಲಿ 2 ಲೈನ್ಸ್ ಇದೆ. ಲೈನ್ಸ್ ಏನಾಗಿದೆಯಪ್ಪ ಅಂತಂದ್ರೆ ಇಲ್ಲಿಂದ 8 mm, ಇಲ್ಲಿಂದ 8 mm. 8 mm ಗೆ ನಾವು ಡ್ರಾ ಮಾಡಿದ್ರೆ ನೋಡಿ ಈ ತರ ಒಂದು ಬಾಕ್ಸ್ ಕಾಣಿಸ್ತಾ ಇದೆ. ಇದು ನಮಗೆ ಫ್ರಂಟ್ ವ್ಯೂ ಈ ತರ ಕಾಣಿಸ್ತಾ ಇದೆ. ಈ ಫ್ರಂಟ್ ವ್ಯೂ ನ ನಾನು ಇವಾಗ ಪ್ರೊಜೆಕ್ಟ್ ಮಾಡ್ಕೊಳ್ಳೋಣ, ಎಲ್ಲ ಕಡೆಗೂ ಕೂಡ ಪ್ರೊಜೆಕ್ಟ್ ಮಾಡೋಣ ಹೆಂಗ್ ಕಾಣಿಸುತ್ತೆ ಅನ್ನೋದನ್ನ. ನೋಡಿ ಇಲ್ಲಿಂದ ನಾನು ಜಸ್ಟ್ ಈ ಪಾಯಿಂಟ್ ಇಂದ ಒಂದು ಲೈನ್ ನ ಪ್ರೊಜೆಕ್ಟ್ ಮಾಡ್ತೇನೆ, ಈ ತರ ಲೈನ್ ನ ಪ್ರೊಜೆಕ್ಟ್ ಮಾಡ್ತೇನೆ. ದೆನ್ ಈ ಪಾಯಿಂಟ್ ಇಂದ ಒಂದು ಲೈನ್ ನ ಪ್ರೊಜೆಕ್ಟ್ ಮಾಡ್ತೇನೆ. ನೋಡಿ ಈ ಪಾಯಿಂಟ್ ಇಂದ ಲೈನ್, ದೆನ್ ಈ ಪಾಯಿಂಟ್ ಇಂದ ಒಂದು ಲೈನ್ ನ ಪ್ರೊಜೆಕ್ಟ್ ಮಾಡ್ತೇನೆ. ನೋಡಿ ಆ ಲೈನ್ ಎಲ್ಲಿ ಬರುತ್ತೆ ಅಂತಂದ್ರೆ ಈ ಪಾಯಿಂಟ್ ಲೈನ್ ಇಲ್ಲಿ ಬರುತ್ತೆ. ಆಮೇಲೆ ಈ ಸೆಂಟರ್ ಪಾಯಿಂಟ್ ಇಂದ ಕೂಡ ಒಂದು ಲೈನ್ ನ ಪ್ರೊಜೆಕ್ಟ್ ಮಾಡ್ತೇನೆ ನಾನು. ಸೆಂಟರ್ ಪಾಯಿಂಟ್ ಪ್ಲಸ್ ಈ 2 ಕಟ್ಟಾಗಿದೆ ನೋಡಿ, ಈ ಕಟ್ಟಾಗಿರೋ ಪಾಯಿಂಟ್ ಅನ್ನ ಕೂಡ ನಾನು ಪ್ರೊಜೆಕ್ಟ್ ಮಾಡ್ತಾ ಇದ್ದೇನೆ. ಈ ರೀತಿಯ ಕಟ್ಟಾಗಿರೋ ಪಾಯಿಂಟ್ ಕೂಡ ನೆಕ್ಸ್ಟ್ ಇಲ್ಲಿ ಕೂಡ ಅಷ್ಟೇ ಅದೇ ರೀತಿ ಬರುತ್ತೆ. ಈ ಪಾಯಿಂಟ್ ಇಂದ ಒಂದು ಲೈನು, ನೆಕ್ಸ್ಟ್ ಈ ಪಾಯಿಂಟ್ ಎಂಡ್ ಪಾಯಿಂಟ್ ಇಂದ ಒಂದು ಲೈನು, ನೆಕ್ಸ್ಟ್ ಇಲ್ಲಿಂದ ಒಂದು ಲೈನು, ನೆಕ್ಸ್ಟ್ ಈ ಪಾಯಿಂಟ್ ಇಂದ ಒಂದು ಲೈನು, ನೆಕ್ಸ್ಟ್ ನೋಡಿ ಇವೆರಡು ಪಾಯಿಂಟ್ ಇಂದ ಒಂದು ಲೈನು, ನೆಕ್ಸ್ಟ್ ಇದು ಎಲ್ಲಿ ಕಟ್ಟಾಗಿದೆ ಸಿಲಿಂಡರ್ ಅಲ್ಲಿಂದ ಕೂಡ ಒಂದು ಲೈನ್. ಈ ತರ ಲೈನ್ಸ್ ಅನ್ನ ನಾನು ರೆಪ್ರೆಸೆಂಟ್ ಎಲ್ಲಾನು ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇನೆ. ಇಲ್ಲಿ ಇನ್ನೊಂದು ಪೋರ್ಷನ್ ಡ್ರಾ ಮಾಡಬೇಕು. ಏನಪ್ಪ ಪೋರ್ಷನ್ ಅಂದ್ರೆ ಇಲ್ಲಿಂದ ಈ ಕಡೆಗೆ 6 mm, ಈ ಕಡೆಗೆ 6 mm, ಈ ತರ ಕೆಳಗಡೆ ಸಪೋರ್ಟ್ ಕೊಟ್ಟಿರೋಂಥದ್ದು. ಆ 2 ಲೈನ್ಸ್ ಅನ್ನ ಕೂಡ ನಾನು ಈ ರೀತಿ ಪ್ರೊಜೆಕ್ಟ್ ಮಾಡ್ತೇನೆ. ಜಸ್ಟ್ ಈ ತರ ಪ್ರೊಜೆಕ್ಟ್ ಮಾಡ್ತಾ ಇದ್ದೇನೆ. ಇವಾಗ ಮತ್ತೆ ಸೈಡ್ ಬರೋಣ. ಸೈಡ್ ಅಲ್ಲಿ ಎಷ್ಟು ಲೆಂತ್ ತಗೋಬೇಕು, ಸೈಡ್ ಅಲ್ಲೂ ಕೂಡ ಸೇಮ್ ಆ ಹೈಟ್ ಅಷ್ಟೇ ಇರುತ್ತೆ. ಸೇಮ್ ಹೈಟ್ ಅಷ್ಟೇ ಇರೋದ್ರಿಂದ ನಾನು ಇದನ್ನ ಕೂಡ ಈ ರೀತಿ ಪ್ರೊಜೆಕ್ಟ್ ಮಾಡ್ತೇನೆ. ನೋಡಿ ಇಲ್ಲಿಂದ ಒಂದು ಲೈನು, ಇದು ಆಕ್ಸಿಸ್, ನೆಕ್ಸ್ಟ್ ಈ ಪಾಯಿಂಟ್ ಇಂದ ಒಂದು ಲೈನು, ನೆಕ್ಸ್ಟ್ ಇಲ್ಲಿ ನೋಡಿ ಈ ಸೆಂಟರ್ ಪಾಯಿಂಟ್ ಇಂದ ಒಂದು ಲೈನು, ನೆಕ್ಸ್ಟ್ ಈ ಪಾಯಿಂಟ್ ಇಂದ ಒಂದು ಲೈನ್. ಈ ತರ 2 ಲೈನ್ಸ್ ಅನ್ನ ನಾವು ಪ್ರೊಜೆಕ್ಟ್ ಮಾಡ್ಕೋಬೇಕು. ನೋಡಿ ಮತ್ತೆ ಈ ಪಾಯಿಂಟ್ ಇಂದ ಕೂಡ ಒಂದು ಲೈನು, ಈ ಪಾಯಿಂಟ್ ಇಂದ ಕೂಡ ಒಂದು ಲೈನ್. ನೋಡಿ ಎಲ್ಲಾ ಪಾಯಿಂಟ್ಸ್ ಇಂದ ನಾನು ಲೈನ್ಸ್ ನ ಪ್ರೊಜೆಕ್ಟ್ ಮಾಡಿದ್ದೇನೆ. ಇವಾಗ ಲೆಂತ್ ಎಷ್ಟು ಹೋಗಬೇಕು, ಇಲ್ಲಿಂದ ಇಲ್ಲಿಗೆ ಟೋಟಲ್
45 mm ತಗೋಬೇಕು. ಸೊ therefore ನಾನು ಫಸ್ಟ್ 45 mm ಗೆ ಈ ತರ ಒಂದು ಲೈನ್ ನ ಡ್ರಾ ಮಾಡ್ತೇನೆ. ಬಟ್ 45 mm ಗೆ ನಮಗೆ ಲೈನ್ ಏನಾಗಿದೆ, ಈ ಪೋರ್ಷನ್ ಇದೆ, ಈ ಪೋರ್ಷನ್ ನ ಫಸ್ಟ್ ಡ್ರಾ ಮಾಡಬೇಡ. ಇಲ್ಲಿಂದ 40 ಎಲ್ಲಿದೆ, ಇಲ್ಲಿದೆ, ಇಲ್ಲಿಗೆ ನಮಗೆ ಈ ರೀತಿ ಕಾಣಿಸ್ತಾ ಇದೆ. ಈ ಪೋರ್ಷನ್ ನಮಗೆ ಫಸ್ಟ್ ಈ ಪೋರ್ಷನ್ ಇಷ್ಟು ಮಾತ್ರ ಕಾಣಿಸ್ತಾ ಇದೆ ನೋಡಿ, ಈ ತರ ಪೋರ್ಷನ್ ಕಾಣಿಸ್ತಾ ಇದೆ. ಇದಾದ್ಮೇಲೆ ನಮ್ಗೆ ಏನ್ ಕಾಣಿಸುತ್ತೆ, ಈ ಸಿಲಿಂಡರ್ ಕಾಣಿಸುತ್ತೆ. ಸಿಲಿಂಡರ್ ಹಿಂಗ್ ಕಾಣಿಸುತ್ತೆ ನೋಡಿ. ಈ ಪೋರ್ಷನ್ ನಮ್ಗೆ ಇಲ್ಲಿಂದ ಎಕ್ಸ್ಟೆಂಡ್ ಆಗ್ತಾ ಇದೆ. ಈ ಸಿಲಿಂಡರ್ ಎಲ್ಲಿವರೆಗೂ ಬರುತ್ತೆ, ಈ ಪಾಯಿಂಟ್ ಎಲ್ಲಿ ಕಾಣಿಸುತ್ತೋ ಅಲ್ಲಿವರೆಗೂ ಕೂಡ ಸಿಲಿಂಡರ್ ಕಾಣಿಸುತ್ತೆ. ಅದು ಈ ಪೋರ್ಷನ್ ಇದೆ ನೋಡಿ, ಇದು 15 mm ಅಷ್ಟೇ ಬರೋದು, ಇಲ್ಲಿಗೆ ಅಷ್ಟೇ ಕಾಣಿಸುತ್ತೆ. ಆ ಸಿಲಿಂಡರ್ ನಮ್ಗೆ ಇಲ್ಲಿಂದ ಎಕ್ಸ್ಟೆಂಡ್ ಇದು ಮುಂದೆ ಬರೋದ್ರಿಂದ ನಮ್ಗೆ ಈ ಪೋರ್ಷನ್ ಬಂದು ಇಲ್ಲಿಂದ ಬ್ಯಾಕ್ ಬಂದು ಈ ರೀತಿ ಕಟ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ಬಂದ್ಮೇಲೆ ಈ ಡೀಪ್ ಏನಾಗಿದೆ ಅಂತಂದ್ರೆ ಇಲ್ಲಿಂದ 15 ಅಷ್ಟೇ ಇದೆ. ಸೊ ಹಂಗಾಗಿ ಇಲ್ಲಿಂದ 15 mm ಅನ್ನ ಮಾರ್ಕ್ ಮಾಡಬೇಕು. 15 mm ಮಾರ್ಕ್ ಮಾಡಿ ಈ ತರ ಲೈನ್ ನ ಡ್ರಾ ಮಾಡ್ಕೊಳ್ಳಿ, ಇಲ್ಲಿಗೆ ಕಟ್ ಆಗುತ್ತೆ. ನೆಕ್ಸ್ಟ್ ಈ ಪೋರ್ಷನ್, ನೆಕ್ಸ್ಟ್ ಈ 15 mm ಆದ್ಮೇಲೆ ಇದು ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿಂದ ಇಲ್ಲಿ ನಾವು ಕಟ್ ಮಾಡಿರೋ ಪೋರ್ಷನ್ ಇಲ್ಲಿಂದ ಈ ರೀತಿ ನಮ್ಗೆ ಎಕ್ಸ್ಟೆಂಡ್ ಆಗುತ್ತೆ ನೋಡಿ. ಎಕ್ಸ್ಟೆಂಡ್ ಆಗುವಂತದ್ದು ಈ ರೀತಿ ಕಾಣಿಸುತ್ತೆ. ಜಸ್ಟ್ ಅಬ್ಸರ್ವ್ ಮಾಡಿ, ಇದು ಫ್ರಂಟ್ ಸೈಡ್ ಇಂದ ಈ ತರ ಕಾಣಿಸುತ್ತೆ. ಇನ್ನ ಟಾಪ್ ಇಂದ ಹೇಗೆ ಕಾಣಿಸುತ್ತಪ್ಪ, ಟಾಪ್ ಇಂದ ಯಾವ ತರ ಕಾಣಿಸುತ್ತೆ ಅಂತಂದ್ರೆ ಜಸ್ಟ್ ನೋಡಿ, ಇಲ್ಲಿಂದ ನೋಡಿದಾಗ ನಾವು ಈ ಲೈನ್ಸ್ ನ ಪ್ರೊಜೆಕ್ಟ್ ಮಾಡ್ಕೋಬೇಕು. ಇಲ್ಲಿಗೆ ನಾವು ಏನ್ ಲೈನ್ಸ್ ನ ಡ್ರಾ ಮಾಡ್ತೀವೋ ಆ ಲೈನ್ಸ್ ನ ಎಲ್ಲ ಪ್ರೊಜೆಕ್ಟ್ ಮಾಡ್ಕೊಂಡು ನಾವು ಇಲ್ಲಿಂದ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿಂದ ಒಂದು ಲೈನ್ ಬರುತ್ತೆ. ಜಸ್ಟ್ ನೋಡಿ, ಇಲ್ಲಿಂದ ಲೈನ್ ಮತ್ತೆ ಈ ಪಾಯಿಂಟ್ ಇಂದ ಪ್ರೊಜೆಕ್ಟ್ ಮಾಡಿದ್ರೆ ಇಲ್ಲಿಂದ ಒಂದು ಲೈನ್, ನೆಕ್ಸ್ಟ್ ಈ ಪಾಯಿಂಟ್ ಇಂದ ಪ್ರೊಜೆಕ್ಟ್ ಮಾಡಿದ್ರೆ ಇಲ್ಲಿಂದ ಒಂದು ಲೈನ್, ನೆಕ್ಸ್ಟ್ ಈ ಪಾಯಿಂಟ್ ಇಂದ ಪ್ರೊಜೆಕ್ಟ್ ಮಾಡಿದ್ರೆ ಇಲ್ಲಿಂದ ಒಂದು ಲೈನ್, ನೆಕ್ಸ್ಟ್ ಇಲ್ಲಿಂದ 5 mm ಗ್ಯಾಪ್ ಇರುವಂತದ್ದು ಇಲ್ಲಿಂದ ಪ್ರೊಜೆಕ್ಟ್ ಮಾಡಿದ್ರೆ ಇಲ್ಲಿಂದ ಒಂದು ಲೈನ್ ಬರುತ್ತೆ. ಈ ತರ ಎಲ್ಲ ಪಾಯಿಂಟ್ಸ್ ನ ಪ್ರೊಜೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾವು ಟಿಕ್ ಮಾಡ್ಕೊಳ್ಳೋಣ. ನೋಡ್ರಿ, ಟಿಕ್ ಹಿಂಗ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ನೋಡಿದಾಗ ಏನ್ ಕಾಣಿಸ್ತದೆ, ನಾವು ಫ್ರಂಟ್ ಅಲ್ಲಿ ಫಸ್ಟ್ ಟಿಕ್ ಮಾಡ್ಬಿಡ್ತೇನೆ ನೋಡಿ. ಫ್ರಂಟ್ ಅಲ್ಲಿ ನನ್ಗೆ ಕಾಣಿಸ್ತಾ ಇರೋದು ಇಷ್ಟು ಕಾಣಿಸ್ತಾ ಇದೆ. ಈ ಪೋರ್ಷನ್ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇದು ಫ್ರಂಟಲ್ ನಮ್ಗೆ ಇಷ್ಟು ಮಾತ್ರ ಕಾಣಿಸ್ತಾ ಇರೋಂಥದ್ದು. ಈ ತರ ಫ್ರಂಟಲ್ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸೈಡ್ ಅಲ್ಲಿ ಹೋದಾಗ ಕೂಡ ನಮಗೆ ಸೈಡ್ ಅಲ್ಲಿ ಇಷ್ಟು ಕಾಣಿಸ್ತಾ ಇದೆ. ಇಲ್ಲಿಗೆ ಸ್ಟಾಪ್ ಆಗಬೇಕು ಲೈನ್ ನಾನು ಹೇಳಿದ್ದೇನೆ ನೋಡಿ. ಏನೇ ಡೌಟ್ ಇದ್ರೂ ಕೂಡ ನೀವು ಕ್ಲಿಯರ್ ಮಾಡ್ಕೋಬಹುದು. ನೀಟಾಗಿ ಡ್ರಾ ಮಾಡಬೇಕು ನೋಡಿ. ಇದು ಯಾಕೆ ಇಲ್ಲಿ 5 mm ಎಕ್ಸ್ಟ್ರಾ ಕಾಣಿಸುತ್ತೆ ಅಂತಂದ್ರೆ ಇದು ನಮ್ಗೆ ಸಪೋರ್ಟ್ ಕಾಣಿಸ್ತಿರೋದು. ಅದಾದ್ಮೇಲೆ ಈ ಹೈಟ್ ಇದು ಸ್ವಲ್ಪ ಇದರ ಒಳಗಡೆ ತಗೊಂಡಿರುತ್ತೆ ನೋಡಿ. ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಂಗಾಗಿ ಈ ಪೋರ್ಷನ್ ನೋಡಿ ಈ ರೀತಿಯಾಗಿ ಈ ತರ ಕಾಣಿಸ್ತಾ ಇದೆ. ಈ ಪೋರ್ಷನ್ ನೋಡಿ, ಸೈಡ್ ವ್ಯೂ ಈ ತರ ಕಾಣಿಸ್ತಾ ಇದೆ. ಇಲ್ಲ ನಮ್ಗೆ ಟಾಪ್ ಅಲ್ಲಿ ಹೆಂಗ್ ಕಾಣಿಸ್ತಾ ಇದೆಯಪ್ಪ, ಟಾಪ್ ವ್ಯೂ ಅಂತಂದ್ರೆ ಟಾಪ್ ವ್ಯೂ ನ ಜಸ್ಟ್ ಅಬ್ಸರ್ವ್ ಮಾಡೋಣ. ನಮ್ಗೆ ಹೆಂಗ್ ಕಾಣಿಸ್ತಾ ಇರುತ್ತೆ ಟಾಪ್ ಇಂದ ನೋಡಿದಾಗ ಈ ಪೋರ್ಷನ್ ನ ಫಸ್ಟ್ ಡ್ರಾ ಮಾಡಬೇಕು. ನಮ್ಗೆ ಎಕ್ಸ್ಟರ್ನಲ್ ಫುಲ್ ಸುತ್ತಲೂ ಕೂಡ ಕಾಣಿಸ್ತಾ ಇರುತ್ತೆ. ಹಂಗಾಗಿ ಸುತ್ತಲೂ ಇರುವಂತಹದನ್ನ ನಾನು ಫಸ್ಟ್ ಡ್ರಾ ಮಾಡಿಬಿಡ್ತೇನೆ ನೋಡಿ. ನೋಡಿ, ಫಸ್ಟ್ ಸುತ್ತಲೂ ಇರುವಂತಹದನ್ನ ಡ್ರಾ ಮಾಡಿದ್ದೇನೆ. ಅದರೊಳಗಡೆ ಈ ಪೋರ್ಷನ್ ಕಾಣಿಸ್ತಾ ಇರುತ್ತೆ. ಈ ಪೋರ್ಷನ್ 10 mm ಇಲ್ಲಿ ಬರುತ್ತೆ ಬ್ಯಾಕ್ ಸೈಡ್. 10 mm ಒನ್ಸ್ ಸಿಲಿಂಡರ್ 5 mm. ಸರಿ, ಇದು ನಮಗೆ 10 mm ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ ಇನ್ನೊಂದು ಲೈನ್ ಬರಬೇಕಾಗಿತ್ತು 40. ಇದು 40 mm ಅಷ್ಟೇ. ಸಿಲಿಂಡರ್ ಇಲ್ಲಿಂದ ಇಲ್ಲಿಗೆ 40, ಇದು 45 ಇರುತ್ತೆ. 45 ಇರೋಂಥ ಪಾಯಿಂಟು ಪ್ರೊಜೆಕ್ಟ್ ಆಗಬೇಕು ನೋಡಿ.
ನಮಗೆ ಈ ಪಾಯಿಂಟ್ ಸುತ್ತಲೂ ಇಲ್ಲಿ ಕಾಣಿಸುತ್ತೆ. ಇಲ್ಲಿಂದ ಏನಾಗುತ್ತೆ ಅಂದ್ರೆ ಈ 10 mm ಇದೆ ನೋಡಿ, ಈ 10 mm ಪೋರ್ಷನ್ ಏನಾಗಿದೆ ಅಂತಂದ್ರೆ ಇದು ನಮಗೆ ಸ್ಟ್ರೈಟ್ ಆಗಿ ಕಾಣಿಸ್ತಾ ಇರುತ್ತೆ. ಇಲ್ಲಿಗೆ ಬರುತ್ತೆ, ಈ ರೀತಿ ಬರುತ್ತೆ. ಇದು ಇಲ್ಲಿಂದ ಈ ಟೇಪರ್ ಪೋರ್ಷನ್ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಈ ಪಾಯಿಂಟ್ ಇದು ಎಲ್ಲಿ ಹೋಗಿದೆಯೋ ಇಲ್ಲಿವರೆಗೂ ನಮಗೆ ತಿಕ್ಕಾಗಿ ಕಾಣಿಸ್ತಾ ಇದೆ ನೋಡಿ. ಈ ಕಡೆಗೂ ಕೂಡ ಅಷ್ಟೇ, ಈ ಟೇಪರ್ ಪೋರ್ಷನ್ ಎಲ್ಲಿ ಬಂದಿದೆಯೋ ಅಲ್ಲಿಂದ ಈ ಪಾಯಿಂಟ್ ಇಲ್ಲಿವರೆಗೂ ತಿಕ್ಕಾಗಿ ಕಾಣಿಸ್ತಾ ಇದೆ ನೋಡಿ. ಅದು ಸಿಲಿಂಡರ್ ಬರುವಂತದ್ದು. ನಾವು ಇವಾಗ ಇಷ್ಟು ಪೋರ್ಷನ್ ಕಾಣಿಸ್ತಾ ಇದೆ, ಪೇಪರ್ ಪೋರ್ಷನ್ ಅನ್ನ ಡ್ರಾ ಮಾಡಿದ್ವಿ. ಮತ್ತೆ ಈ ಬಾಕ್ಸ್ ಕಾಣಿಸುತ್ತೆ. ಆ ಬಾಕ್ಸ್ ಹೆಂಗ್ ಕಾಣಿಸುತ್ತೆ ಅಂತಂದ್ರೆ ನೋಡಿ, ಇದು ಎಲ್ಲಿ ಕಟ್ ಆಗಿದೆಯೋ ಅಲ್ಲಿವರೆಗೂ ಕೂಡ ಇದೊಂದು ಬಾಕ್ಸ್ ಕಾಣಿಸ್ತಾ ಇದೆ. ಜಸ್ಟ್ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲಿಂದ ಈ ರೀತಿ ಬಾಕ್ಸ್ ಕಾಣಿಸ್ತಾ ಇದೆ. ಇದು ಕೂಡ ಇಷ್ಟು ಕೂಡ ಇದು ಹೇಗೆ ಕಟ್ ಆಯ್ತು, ಈ ಪೋರ್ಷನ್ ಇಲ್ಲಿಂದ ಇಲ್ಲಿಗೆ ಅಂತ. ಮತ್ತೆ ಈ ಪೋರ್ಷನ್ ಅನ್ನ ನೋಡಿದ್ರೆ ಈ ಪೋರ್ಷನ್ ಏನಾಗಿತ್ತು, ಕಟ್ ಆಗಿರೋಂಥದ್ದು ನಮಗೆ ಜಸ್ಟ್ 15 mm ಮಾತ್ರ ಕಟ್ ಆಗಿತ್ತು. ಹಂಗಾಗಿ ನಾವು 15 mm ಮಾತ್ರ ಈ ಲೈನ್ ಅನ್ನ ನಾವು ಡ್ರಾ ಮಾಡಿದ್ರೆ ಅದು ಎಲ್ಲಿ ಕಾಣಿಸುತ್ತೆ ಅಂದ್ರೆ ಈ ಪೋರ್ಷನ್ ನೋಡಿ, ಈ ಲೈನ್ ಎಲ್ಲೋಯ್ತೋ ಇದು ನಮಗೆ ಇಲ್ಲಿವರೆಗೂ ಕಾಣಿಸುತ್ತೆ. ಆಮೇಲೆ 5 mm ಕಟ್ ಆಗಿಲ್ಲ, ಹಂಗಾಗಿ ನಮ್ಗೆ ಈ ಲೈನ್ ಬರಬೇಕು, 5 mm ಈ ಲೈನ್ ಬರಬೇಕು. ಇಲ್ಲಿ ಕೂಡ ಈ ಲೈನ್ ಏನು ನಮ್ಗೆ ಎಕ್ಸ್ಟೆಂಡ್ ಆಗಿದೆಯೋ ಇದು 5 mm ಬ್ಯಾಕ್ ಸೈಡ್, ಇಲ್ಲಿಂದ ನಮಗೆ ಇದು ಕೂಡ ಇಲ್ಲಿ ಕೂಡ ಅಷ್ಟೇ. ಇದು ಏನು ಕಟ್ ಆಗಿದೆ ಅಲ್ಲಿಂದ 15 mm ವರೆಗೂ ಈ ಲೈನು, ನೆಕ್ಸ್ಟ್ ಇದು 5 mm ಈ ರೀತಿ ಹೋಗಿ ಇಲ್ಲಿ ಕೂಡ ಎಕ್ಸ್ಟೆಂಡ್ ಆಗಬೇಕು. ಈ ತರ ನಮ್ಗೆ ಸಿಲಿಂಡರ್ ಕಾಣಿಸ್ತಾ ಇದೆ ನೋಡಿ. ಈ ತರ ನಮ್ಗೆ ಟಾಪ್ ಇಂದ ನೋಡಿದಾಗ ಈ ತರ ಕಾಣಿಸ್ತಾ ಇರುತ್ತೆ. ಅದರ ಒಳಗಡೆಗೆ ನಮ್ಗೆ ಬಾಕ್ಸ್ ಇದೆ, ಬಾಕ್ಸ್ ಇಲ್ಲ ಅಂತ ಅದು ಇದು ಹೆಂಗ್ ಕಾಣಿಸುತ್ತೆ ಅಂದ್ರೆ ಇದು ಕೂಡ ನಮ್ಗೆ ಸ್ಲಾಟ್ ಇರೋದ್ರಿಂದ ಇನ್ವಿಸಿಬಲ್. ಯಾಕಂದ್ರೆ ಈ ಸಿಲಿಂಡರ್ ಸ್ಲಾಟ್ ಇದೆ ನೋಡ್ರಿ, ಈ ಲೈನ್ ಹೋಗಿರೋಂತದ್ದು ಇನ್ವಿಸಿಬಲ್ ಕಾಣಿಸುತ್ತೆ. ಹಂಗೆ ಈ ಸ್ಲಾಟ್ ಕೂಡ ನೋಡಿ, ಇದು ಕೂಡ ನಮ್ಗೆ ಇದು ಹಿಂಗ್ ಬಂದು ಈ ತರ ಹೋಗಿದೆ ಡಾಟೆಡ್. ಅದು ಕೂಡ ನೋಡಿ, ಇಲ್ಲಿ ಈ ಸ್ಲಾಟ್ ಇದ್ದು ಇಲ್ಲಿಂದ ಹಿಂಗ್ ಬಂದು ಇಲ್ಲಿ 5 mm ಈ ತರ ಬಂದು ಇಲ್ಲಿಂದ ಈ ತರ ಹೋಗಿ ಈ ತರ ಜಾಯಿನ್ ಆಗಿದೆ. ಮತ್ತೆ ಈ ಪೋರ್ಷನ್ ಇದೆ ನೋಡ್ರಿ, ಇಲ್ಲಿ ಕಟ್ ಆಗಿರೋಂಥದ್ದು. ಈ ಕಟ್ ಆಗಿರೋಂಥದ್ದು ಕೂಡ ನಮ್ಗೆ ಒಂದು ಸ್ಟ್ರೈಟ್ ಲೈನ್ ತರ ಕಾಣಿಸ್ತಾ ಇರುತ್ತೆ ನೋಡಿ. ಈ ಡಾಟೆಡ್ ಇಲ್ಲಿ ಕೂಡ ನಮ್ಗೆ ಗ್ಯಾಪ್ ಇರುತ್ತೆ ನೋಡಿ, ಈ ತರ ನಮ್ಗೆ ವ್ಯೂ ಕಾಣಿಸ್ತಾ ಇರುತ್ತೆ. ಜಸ್ಟ್ ಈ ಲೈನ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಹೆಂಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಲೈನ್ಸ್ ಯಾವ ರೀತಿ ಯಾವ ಡ್ರಾ ಮಾಡಿದೀನಿ ಅನ್ನೋದನ್ನ ಜಸ್ಟ್ ಅಬ್ಸರ್ವ್ ಮಾಡ್ರಿ ಒಂದ್ಸಲ ನೋಡಿ. ವ್ಯೂಸ್ ಇವಾಗ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡ್ರಿ. ಲೈನ್ಸ್ ಎಲ್ಲ ಅವಾಗಲೇ ಜಾಸ್ತಿ ಇತ್ತು, ಕಾಣಿಸ್ತಾ ಇರಲಿಲ್ಲ. ಇವಾಗ ಲೈನ್ಸ್ ಎಲ್ಲ ಕೂಡ ಒಂದು ಫೋಟೋ ನಿಮಗೆ ಸೆಂಡ್ ಮಾಡ್ತೀನಿ. ಲೈನ್ಸ್ ಎಲ್ಲ ಯಾವ ಲೈನ್ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಕೂಡ ನೋಡಿದ. ಜಸ್ಟ್ ಇಷ್ಟು ಆದ್ಮೇಲೆ ಇವಾಗ ನಾವು ಡೈಮೆನ್ಷನ್ಸ್ ಅನ್ನ ಮಾಡಬೇಕು. ಹೇಗೆ ಡೈಮೆನ್ಷನ್ಸ್ ಯಾವ್ಯಾವ್ದು ಎಲ್ಲೆಲ್ಲಿ ಎಷ್ಟೆಷ್ಟು ಬರುತ್ತೆ ಡೈಮೆನ್ಷನ್ಸ್ ಅನ್ನೋದನ್ನ ನೋಡಿದ್ರೆ ನೋಡಿ, ಇದು ನಿಮಗೆ ಗೊತ್ತು, ಇಲ್ಲಿಂದ ಇಲ್ಲಿಗೆ 90 mm ಇರುತ್ತೆ. ಇದು 90, ಇದು ನಿಮಗೆ ಗೊತ್ತು, ಇಲ್ಲಿಂದ ಇಲ್ಲಿಗೆ 10 mm ಇರುತ್ತೆ. ನೆಕ್ಸ್ಟ್ ಇಲ್ಲಿಂದ ಈ ಆಕ್ಸಿಸ್ಗೆ ಈ ಪಾಯಿಂಟ್ ಇಂದ ಬಾಟಮ್ ಇಂದ 40 mm ಇರುತ್ತೆ ನೋಡಿ, 40 mm ಇರುತ್ತೆ. ಇಲ್ಲ ಇದಕ್ಕೆ ನೀವು ಬೇಕಂದ್ರೆ ಡಯಾಮೀಟರ್ ನ ಈ ರೀತಿ ತೋರಿಸಬಹುದು. ಇದಕ್ಕೆ ಡಯಾಮೀಟರ್ ಎಷ್ಟು 40 mm, ಡಯಾಮೀಟರ್ 40. ಇನ್ನ ಉಳಿದೆಲ್ಲ ಕೂಡ ನಿಮಗೆ ಟಾಪ್ ಅಲ್ಲಿ ಗೊತ್ತಾಗುತ್ತೆ. ಇದು ವಿಡ್ತ್ ಕೂಡ ನೀವು ಬೇಕಂತಂದ್ರೆ ಇಲ್ಲೇ ನಾವು ತಗೋಬಹುದು. 16 ಇಲ್ಲಿಂದ ಇಲ್ಲಿಗೆ 16 ಇರುತ್ತೆ. ಇದು 15 ಇರುತ್ತೆ, 20 mm, 40 mm ಡಯಾಮೀಟರ್. ಈ ಸೆಂಟರ್ ಆಕ್ಸಿಸ್ ಗೆ ಇಷ್ಟು ಡೈಮೆನ್ಷನ್ಸ್. ಇಲ್ಲಿಂದ ಇಲ್ಲಿಗೆ 45 ಇರುತ್ತೆ ನೋಡಿ, 45 ಇದೆ. ಇದು 10 mm. ಇಲ್ಲಿಂದ ನಮಗೆ ಈ ಪಾಯಿಂಟ್ಗೆ, ಇಲ್ಲಿಂದ ಈ ಪಾಯಿಂಟ್ಗೆ 40 mm. ನಮ್ಗೆ ಟೋಟಲ್ ಹೈಟ್ ಬೇಕಂದ್ರೆ 60 ಇರುತ್ತೆ. ನೀವು ಜಸ್ಟ್ ಅಬ್ಸರ್ವ್ ಮಾಡಬಹುದು, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ 60 ಇರಬೇಕು. ಯಾಕೆ 60 ಅನ್ನೋದು ನಿಮ್ಗೆ ಗೊತ್ತಿರಲಿ. ಈ ಪಾಯಿಂಟ್ ಇಂದ ಸೆಂಟರ್ ಪಾಯಿಂಟ್ ಗೆ 40, ಅಲ್ಲಿಂದ 20, 60 ಇರುತ್ತೆ. ಇನ್ನ ಈ ಪೋರ್ಷನ್ ಇಲ್ಲಿಂದ ಇಲ್ಲಿಗೆ ಇದು 5 ಇರುತ್ತೆ. ಈ ಪಾಯಿಂಟ್ ಇಂದ 5 ಇರುತ್ತೆ. ಇದು ಇಲ್ಲಿಂದ ಇಲ್ಲಿಗೆ
15 ಇರುತ್ತೆ ನೋಡಿ. ಇಷ್ಟು ಡೈಮೆನ್ಷನ್ಸ್. ಇಲ್ಲ ಈ ಲೆಂತ್ ಕೂಡ ನಮಗೆ ಇಲ್ಲಿಂದ ಇಲ್ಲಿಗೆ 15 ಇರುತ್ತೆ. ಅದನ್ನು ನಾವು ಟಾಪ್ ಅಲ್ಲಿ ತೋರಿಸ್ಬೋದು, ಇಲ್ಲಿ ತೋರಿಸ್ಬೋದು. 15 ಇರುತ್ತೆ. ಜಸ್ಟ್ ನೋಡಿ, ಇನ್ನ ಟಾಪ್ ಅಲ್ಲಿ ನೋಡಿದಾಗ ಇದು ಕೂಡ 90 mm ಇರುತ್ತೆ. ಇಲ್ಲಿ ಡಯಾಮೀಟರ್ ಇದು 40 mm ಇರುತ್ತೆ. ಡಯಾಮೀಟರ್ 40 ಇರುತ್ತೆ. ಇದರ ವಿಡ್ತ್ ಕೂಡ 12. ಇಲ್ಲೇ ನಾವು ತೋರಿಸಿದ್ದೀವಿ, ಇಲ್ಲಿ ಬೇಡ, ಇಲ್ಲೇ ತೋರಿಸೋಣ. ಇಲ್ಲಿಂದ ಇಲ್ಲಿಗೆ 12 ಇರುತ್ತೆ. ಜಸ್ಟ್ ಇನ್ನ ಎಲ್ಲ ಡೈಮೆನ್ಷನ್ಸ್ ಕೂಡ ನೀವು ಬೇಕಾದ್ರೆ ಇಲ್ಲೇ ನೋಟ್ ಡೌನ್ ಮಾಡಬಹುದು. ಇಲ್ಲಿಂದ ಇಲ್ಲಿಗೆ 10, ಇಲ್ಲಿಂದ ಇಲ್ಲಿಗೆ 15, ಇಲ್ಲಿಂದ ಇಲ್ಲಿಗೆ 20. ಈ ಪೋರ್ಷನ್ ಇಂದ ಈ ಪೋರ್ಷನ್ ಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ 5 mm ನೋಡಿ. ಇಷ್ಟು ಡೈಮೆನ್ಷನ್ಸ್. ಈ ಡೈಮೆನ್ಷನ್ಸ್ ನಾವು ಉಪಯೋಗಿಸ್ಕೊಂಡು ಡ್ರಾ ಮಾಡ್ರಿ ನೀಟಾಗಿ. ಇದು ಟಾಪ್ ವ್ಯೂ. ಇದನ್ನ ಪ್ಲಾನ್ ಅಂತ ಕರೀತಾರೆ ಅಥವಾ ಟಾಪ್ ವ್ಯೂ ಅಂತ ಕೂಡ ಕರೀತಾರೆ. ಪ್ಲಾನ್ ಅಂತ ಕೂಡ ಬರೀಬಹುದು ಬೇಕಂತಂದ್ರೆ. ಇದಕ್ಕೆ ಎಲಿವೇಶನ್ ಅಂತಾರೆ ಅಥವಾ ಫ್ರಂಟ್ ವ್ಯೂ. ಇನ್ನ ಇದಕ್ಕೆ ಸೈಡ್ ವ್ಯೂ ಅಂತ ಕರೀತಾರೆ. ಇದು ನಾವು ಡ್ರಾ ಮಾಡಿರೋದು ಥರ್ಡ್ ಆಂಗಲ್ ಪ್ರೊಜೆಕ್ಷನ್ ಅಲ್ಲಿ. ಹಂಗಾಗಿ ಇಲ್ಲಿ ಥರ್ಡ್ ಆಂಗಲ್ ಸಿಂಬಲ್ ನ ಡ್ರಾ ಮಾಡಬೇಕು. ಸಿಂಬಲ್ ನ ಡ್ರಾ ಮಾಡಬೇಕಾದ್ರೆ ಈ ರೀತಿ ಫಸ್ಟ್ ಆಕ್ಸಿಸ್ ಹಾಕಬೇಕು, ಈ ರೀತಿ ಸಿಂಬಲ್ ನ ಹಾಕಬೇಕು, ಇಲ್ಲಿಂದ ಈ ರೀತಿ ಲೈನ್ಸ್ ನ ಪ್ರೊಜೆಕ್ಟ್ ಮಾಡಬೇಕು. ನೋಡಿ, ಈ ರೀತಿ ಪ್ರೊಜೆಕ್ಟ್ ಮಾಡಬೇಕು. ಸಮ್ ಡಿಸ್ಟೆನ್ಸ್ ಅನ್ನ ತಗೊಂಡು ಈ ರೀತಿ ಕಿಕ್ ಮಾಡಬೇಕು. ನೋಡಿ, ಈ ರೀತಿ ಇಲ್ಲಿ ಸ್ಕೇಲ್ ನಾವು ಎಷ್ಟು ಸ್ಕೇಲ್ ನ ತಗೊಂಡಿದ್ವಿ, ದಟ್ ಈಸ್ 1:1. ಇಲ್ಲಿ ನೋಟ್ ಆಲ್ ಡೈಮೆನ್ಷನ್ಸ್ are in millimeter. ಇಷ್ಟು ಮಾತ್ರ ಡ್ರಾ ಮಾಡಬೇಕು. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ. ನೋಡಿ, ಇದಕ್ಕೆ ಸ್ವಲ್ಪ ಈ ಬ್ಲಾಕ್ ಅನ್ನ ಡ್ರಾ ಮಾಡುವಾಗ ಲೈನ್ಸ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ಡ್ರಾ ಮಾಡಿ. ಈ ಲೈನ್ಸ್ ಅನ್ನು ಕೂಡ ಅಷ್ಟೇ ಸ್ವಲ್ಪ ನೀಟಾಗಿ ನೋಡಿ ಡ್ರಾ ಮಾಡಿ. ಓಕೆ, ಥ್ಯಾಂಕ್ ಯು. ಏನೇ ಡೌಟ್ ಇದ್ರೂ ಕೂಡ ರಿಪ್ಲೈ ಮಾಡ್ರಿ. ಸ್ವಲ್ಪ ವರ್ಕ್ ಅನ್ನ ಹಾರ್ಡ್ ಮಾಡಿದ್ರೆ ಡ್ರಾಯಿಂಗ್ ಅಲ್ಲಿ ಪಾಸ್ ಆಗ್ತೀರಾ, ಇಲ್ಲ ಅಂತಂದ್ರೆ ಕಷ್ಟ ಇರುತ್ತೆ. ಹಂಗಾಗಿ ದಯವಿಟ್ಟು ಸ್ವಲ್ಪ ನೀಟಾಗಿ ನೋಡಿಕೊಂಡು ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು.